ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠವಾದ ನಾಮದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ಲೋಕರಕ್ಷಕನು ರಾಜಾದಿರಾಜನು ನಮ್ಮನ್ನ ಪ್ರೀತಿಸಿದ ಪ್ರೀತಿ ಸ್ವರೂಪನಾದಂಥ ಯೇಸುವಿನ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಒಂದು ಮನೆಯಲ್ಲಿ ಹೆಂಡತಿ ಗಂಡನಿಗೆ ಚೆನ್ನಾಗಿರುವ ಬಿಸಿ ಬಿಸಿ ಕಾಫಿಯನ್ನು ಮಾಡಿಕೊಂಡು ಬಂದು ಕೊಟ್ಟಳು. ಅದನ್ನು ಕುಡಿದಂಥ ಗಂಡ ಹೆಂಡತಿ ಹತ್ರ ಕೇಳ್ತಾರೆ, ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳ್ತಾರೆ. ಆಗ ಹೆಂಡತಿ ಹೇಳ್ತಾಳೆ, ನಾನು ನಿನ್ನನ್ನು ಪ್ರೀತಿಸುವುದರಿಂದಲೇ ಪ್ರತಿದಿನ ಬಟ್ಟೆ ಒಕ್ಕೊಡ್ತೀನಿ, ಅಡುಗೆ ಮಾಡಿಕೊಡ್ತೀನಿ, ಮನೆ ನೋಡ್ಕೊಡ್ತೀನಿ, ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ, ಮತ್ತು ಈಗ ಯಾಕೆ ನೀವು ನನ್ನನ್ನು ಈ ಥರ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಆ ಗಂಡ ಹೇಳ್ತಾನೆ, ಹಾಗಾದರೆ ಯಾಕೆ ಕಾಫಿಯಲ್ಲಿ ಶುಗರ್ ಹಾಕಿಲ್ಲ ಅಂತ ಕೇಳಿದಂತೆ. ಆಗ ಹೆಂಡತಿ ಹೇಳ್ತಾರೆ, ಒಂದು ಸಕ್ಕರೆ ಹಾಕದೇ ಇದ್ದಿದ್ದಕ್ಕೆ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ, ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಅಂತ ಕೇಳ್ತಾರೆ. ಇದೊಂದು ಸಣ್ಣ ವಿಚಾರ ಆದರೂ ಕೂಡ ಸಕ್ಕರೆ ಹಾಕದೇ ಇರುವುದು ಮರ್ತೋಗಿರುವಂಥ ಒಂದು ಸಣ್ಣ ಪ್ರಮೇಯ. ಅಷ್ಟಕ್ಕೆ ಎಷ್ಟೊಂದು ದೊಡ್ಡ ಪ್ರಶ್ನೆ ಕೇಳಿದ್ರೆ ನಿನ್ನನ್ನು ಪ್ರೀತಿಸ್ತೀಯಾ, ಪ್ರೀತಿಸಿದ್ರೆ ನೀನು ಈ ಥರ ಮಾಡ್ತೀಯಾ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯದಲ್ಲಿ ಹೇಳುತ್ತದೆ, ದೇವರು ನಮ್ಮನ್ನು ಪ್ರೀತಿಸ್ತಾರೆ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾರೆ, ಹೇಗೆಲ್ಲ ಪ್ರೀತಿಸ್ತಾರೆ. ಆದರೆ ಏನಾದರೂ ಒಂದು ನೋವಾದಾಗ, ಏನಾದರೂ ಒಂದು ಕಷ್ಟ ಬಂದಾಗ, ಏನಾದರೂ ಒಂದು ಕೊರತೆ ಬಂದಾಗ ನಾವು ದೇವರನ್ನ ಕೇಳುವಂಥ ಪ್ರಶ್ನೆ, ದೇವರೇ ನಿಜವಾಗಿ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ ನಾವು ದೇವರನ್ನ ಕೇಳ್ತೇವೆ. ಒಂದು ಸಾರಿ ಆಸ್ಪತ್ರೆಗೆ ಒಂದು ತಾಯಿ ಮಗುವನ್ನು ಕರ್ಕೊಂಡು ಹೋಗ್ತಾಳೆ, ಒಂದು 3 ವರ್ಷ 4 ವರ್ಷ ಮಗುವನ್ನು. ಅಲ್ಲಿ ಹೋದ ತಕ್ಷಣ ಡಾಕ್ಟ್ರು ಸೂಜಿ ಎತ್ಕೊಳ್ತಾರೆ. ಆಗ ಆ ಮಗನು ತಾಯಿಯನ್ನು ಕೇಳ್ತಾಳೆ, ಅಮ್ಮ ಡು ಯು ಲವ್ ಮೀ ಅಂತ ಕೇಳ್ತಾನೆ. ಅಂದರೆ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅಮ್ಮ ಹೇಳ್ತಾನೆ, ನಿಜವಾಗೂ ಮಗನೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂದ್ಲು. ಹಾಗಾದರೆ ಯಾಕೆ ಸೂಜಿ ಹಾಕಿಸ್ತಾ ಇದೆಯಾ, ಯಾಕೆ ಸೂಜಿ ಹಾಕಿಸ್ತಾ ಇದೆಯಾ, ನೀನು ನನ್ನನ್ನು ಪ್ರೀತಿಸಿದ್ರೆ ನೀನು ಯಾಕೆ ಸೂಜಿ ಹಾಕಿಸ್ತಾ ಇದೆಯಾ? ಈಗ ತಾಯಿ ಏನು ಹೇಳಬೇಕು, ನಿನ್ನನ್ನು ಪ್ರೀತಿಸಲ್ಲ ಅದಕ್ಕೆ ಸೂಜಿ ಹಾಕಿಸ್ತಾ ಇದ್ದೀನಿ ಅಂತ ಹೇಳ್ಬೇಕಾ? ಇಲ್ಲ, ನಾನು ನಿನಗೆ ಒಳ್ಳೇದಾಗಲಿ ಆರೋಗ್ಯ ಬರಲಿ ಅಂತ ಸೂಜಿ ಹಾಕಿಸ್ತಾ ಇದ್ದೀನಿ ಅಂತ ಹೇಳ್ಬೇಕಾ? ಅಂದರೆ ಕೆಲವು ಸಾರಿ ಮಕ್ಕಳಿಗೆ ಅರ್ಥ ಆಗಲ್ಲ, ಕೆಲವು ಸಾರಿ ಮನುಷ್ಯರಿಗೆ ಅರ್ಥ ಆಗಲ್ಲ, ಆದರೆ ದೇವರಿಗೆ ಅರ್ಥ ಆಗುತ್ತದೆ. ತಾಯಿಯ ಉದ್ದೇಶ ಏನು ಗೊತ್ತಾ? ತನ್ನ ಮಗುವಿಗೆ ನೋವು ಕಡಿಮೆ ಆಗಬೇಕು, ಅನಾರೋಗ್ಯ ಕಡಿಮೆ ಆಗಬೇಕು, ಚೆನ್ನಾಗಿರ್ಬೇಕು. ಆದರೆ ಮಗು ಏನಂದ್ಕೊಳ್ಳುತ್ತೆ, ತಾಯಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಡಾಕ್ಟರ್ ಸೂಜಿ ಎತ್ಕೊಂಡ್ರು ಸುಮ್ಮನೆ ಇದ್ದಾಳೆ, ನನ್ನ ಮೇಲೆ ಪ್ರೀತಿ ಇಲ್ಲ ನೋಡು ಅಂತ ಮಗುಗೆ ಅನಿಸ್ಬೋದು. ಆದರೆ ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಇದೆ, ಅದಕ್ಕೆ ಒಳ್ಳೆಯದನ್ನು ಆಶಿಸ್ತಾರೆ. ದೇವರು ನಮಗೇನಾದರೂ ಸ್ವಲ್ಪ ಬಿದ್ದೋದಾಗ ಗಾಯ ಆದರೆ, ಯಾರಾದರೂ ನಮ್ಮನ್ನು ಬೈದರೆ, ಯಾರಾದರೂ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಇಮ್ಮಿಡಿಯೇಟ್ ಆಗಿ ನಮಗೆ ಅನಿಸೋದೇನು ಗೊತ್ತಾ? ದೇವರು ನನ್ನನ್ನು ಯಾಕೆ ಕಷ್ಟಕ್ಕೆ ಒಳಪಡಿಸ್ತಾ ಇದ್ದಾರೆ, ಯಾಕೆ ದೇವರು ನನ್ನನ್ನು ನೋಡ್ಕೊಳ್ತಾ ಇಲ್ಲ ಅನ್ನುವಂಥ ಏನೋ ವಿಚಾರ ನಮ್ಮ ಮನಸ್ಸಲ್ಲಿ ಬರುತ್ತದೆ. ಆದರೆ ನಿಜಾನ? ಸೂಜಿ ಚುಚ್ಚಿದ ಮಾತ್ರಕ್ಕೆ, ಕಾಫಿಯಲ್ಲಿ ಹಾಕದೇ ಇದ್ದ ಮಾತ್ರಕ್ಕೆ ಪ್ರೀತಿ ಇಲ್ಲ ಅಂತ ಅರ್ಥನಾ? ಆ ಥರ ಅಲ್ಲ, ಅದು ಬೇರೆದೇ ವಿಧಾನವಾಗಿದೆ. ಇವತ್ತು ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ದೇವ ಜನರು ಆಗಾಗ ದೇವರ ಪ್ರೀತಿಯನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಂಶಯ ಪಡ್ತಾ ಇದ್ರಂತೆ. ದೇವರ ಪ್ರೀತಿಯ ಬಗ್ಗೆ ಸಂಶಯ ಪಡುವಂಥದ್ದನ್ನ ನಾವು ಬೈಬಲಲ್ಲಿ ನೋಡುತ್ತೇವೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಲಾಕಿ ಗ್ರಂಥ 1ನೇ ಅಧ್ಯಾಯದ 2ನೇ ವಚನವನ್ನ ನೀವು ಓದಬೇಕಾಗಿ ಕೇಳುತ್ತೇನೆ. ಯೆಹೋವನು ಇಂತೆನ್ನುತ್ತಾನೆ. ಮಲಾಕಿ ಗ್ರಂಥ 1ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವು ಯಾವ ವಿಷಯದಲ್ಲಿ ನಮ್ಮನ್ನ ಪ್ರೀತಿಸಿದ್ದಿ ಅಂದುಕೊಳ್ಳುತ್ತೀರಲ್ಲ. ಹಲ್ಲೆಲೂಯಾ. ಏನು ಹೇಳ್ತಾ ಇದೆ ನೋಡಿ, ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಅಂದ್ರೆ, ದೇವರೇನು ಹೇಳ್ತಾ ಇದ್ದಾರೆ? ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ ಅಲ್ವಾ? ಯೌವನ ಪ್ರಾಯದಲ್ಲಿರೋರು
ಯಾವುದಾದ್ರೂ ಭಾಷೆಯಲ್ಲಿ ಕೇಳುವಾಗ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಇಂಗ್ಲಿಷಲ್ಲಿ ಏನಂತಾರೆ, ಮಲಯಾಳಮಲ್ಲಿ ಏನಂತಾರೆ, ತಮಿಳಲ್ಲಿ ಏನಂತಾರೆ, ತೆಲುಗಲ್ಲಿ ಏನಂತಾರೆ ಅಂತ ಕೇಳಿಕೊಳ್ತಾರೆ ಅಲ್ವಾ. ದೇವರು ಹೇಳ್ತಾ ಇದ್ದಾನೆ, ಇದು ಮಾನುಷಿಕ ಪ್ರೀತಿ ಅಲ್ಲ, ಮಾನುಷಿಕ ಪ್ರೀತಿ ಅಲ್ಲ, ಇದು ದೈವಿಕ ಪ್ರೀತಿ. ಇದಕ್ಕೆ ಅಗಾಪೆ ಅಂತ ಹೇಳ್ತಾರೆ. ಪ್ರೀತಿಯಲ್ಲಿ ಅನೇಕ ವಿಧಗಳ ಪ್ರೀತಿ ಇದೆ. ತಂದೆ ತಾಯಿ ಮಕ್ಕಳ ಪ್ರೀತಿ, ಸಹೋದರ ಸಹೋದರಿಯರ ಪ್ರೀತಿ, ಸ್ನೇಹಿತರ ಮಧ್ಯೆಯ ಪ್ರೀತಿ, ಮತ್ತು ಗಂಡ ಹೆಂಡತಿಯರ ಮಧ್ಯದಲ್ಲಿರುವ ಪ್ರೀತಿ, ಮತ್ತು ಹುಡುಗ ಹುಡುಗಿಯರ ಮಧ್ಯೆ ಇರುವಂತ ಪ್ರೀತಿ. ಎಲ್ಲಾ ಪ್ರೀತಿಗಳಿಗಿಂತ ಶ್ರೇಷ್ಠವಾದಂತ ಪ್ರೀತಿ ದೇವರ ಮತ್ತು ಮನುಷ್ಯರ ಮಧ್ಯೆ ಇರುವಂತ ಪ್ರೀತಿ. ಅದಕ್ಕೆ ಏನಂತಾರೆ? ಅಗಾಪೆ. ಅಗಾಪೆ ಅಂತ ಹೇಳಿದರೆ ಅದು ನಿತ್ಯ ನಿರಂತರವಾದ ಪರಿಪೂರ್ಣವಾದಂತ ಪ್ರೀತಿ. ಕೆಲವು ಪ್ರೀತಿಗಳಿದಾವೆ, ಅದು ಏನಾಗ್ತದೆ, ಬೆಳಿಗ್ಗೆ ಅರಳಿ ಸಂಜೆ ಅಷ್ಟಕ್ಕೆ ಏನಾಗುತ್ತದೆ, ಬಾಡಿ ಹೋಗ್ತದೆ. ಕೆಲವು ಸಾರಿ ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ಯಾವುದೋ ಒಂದು ಜೋಕಲ್ಲಿ ನಾನು ನೋಡಿದ್ದೇನೆ, ಒಬ್ಬ ಹುಡುಗ ಏನ್ ಮಾಡ್ತಾನೆ, ಒಂದು ಲವ್ ಲೆಟರ್ ಅನ್ನ ಬರ್ಕೊಂಡು ಬರ್ತಾನೆ, ಒಂದು ಪ್ರೀತಿ ಪತ್ರ ಕರ್ಕೊ ಎತ್ಕೊಂಡು ಬಂದ್ಬಿಟ್ಟು ಒಂದು ಹುಡುಗಿ ಕೊಡ್ತಾನೆ. ಇದು ನಿನಗೋಸ್ಕರ, ನಿನ್ನ ಹೆಸರಿನ ಮೇಲೆ ನಾನು ಬರೆದಿರೋ ಲವ್ ಲೆಟರ್ ಅಂತ ಹೇಳ್ತಾರೆ. ಅವಾಗ ಆಕೆ ಹೇಳ್ತಾರೆ, ಇಲ್ಲ ನನ್ಗೆ ಆಲ್ರೆಡಿ ಹುಡುಗ ಇದ್ದಾನೆ ಅಂತೇಳಿ. ಹೌದಾ, ಸರಿ ಬಿಡುತ್ತೆ ಕೊಡು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋ ಹುಡುಗಿ ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಆಯ್ದ್ರ, ಸರಿ ನಿನ್ನ ಹೆಸರು ಬರೀತೀನಿ, ನೀನ್ ತಗೋ ಅಂತಾನೆ. ಅಂದ್ರೆ ಇಲ್ಲಿ ಕೊಟ್ಟು ಹುಡುಗಿ ಹತ್ರ ಕೊಟ್ಬಿಟ್ಟು ಇಲ್ಲ ಅಂದ ತಕ್ಷಣ ಈಸ್ಕೊಂಡು ಆ ಹೆಸರು ದಾಳ್ಸಾಕಿ ನಿನ್ನ ಹೆಸರೇನು ಅಂತೇಳಿ ಆ ಹುಡುಗಿ ಹೆಸರು ಬರೆದ್ಬಿಟ್ಟು ತಗೋ ನಿನ್ ಲವ್ ಲೆಟರ್ ಅಂತ ಹೇಳ್ತಾನೆ. ಅಂದ್ರೆ ಇಷ್ಟೊತ್ತು ಆ ಹುಡುಗಿನ ಪ್ರೀತಿಸಿದ, ಇವಾಗ ಈ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಈ ಹುಡುಗಿ ಇಲ್ಲ ಅಂದ್ರ ಮೇಲೆ ನಿನಗೂ ಬೇಡವಾ, ಸರಿ ಬಿಡು ಇನ್ಯಾರನ್ನ ನೋಡ್ಕೊಂತೀನಿ ಅಂತ ಮುಂದಕ್ಕೆ ಹೋಗ್ತಾನೆ. ಅಂದ್ರೆ ಹುಡುಗ ಹುಡುಗಿಯ ಪ್ರೀತಿ ಸ್ವಲ್ಪ ಕಾಲ ಇರುವಂಥದ್ದು. ಕೆಲವು ಸಾರಿ ಗಂಡ ಹೆಂಡತಿಯರ ಪ್ರೀತಿ ಕೂಡ ಸ್ವಲ್ಪ ಕಾಲ ತುಂಬಾ ಜಾಸ್ತಿ ಇರುತ್ತೆ, ನಂತರ ಕಡಿಮೆ ಕಡಿಮೆ ಆಗುತ್ತದೆ. ಆದರೆ ದೇವರ ಪ್ರೀತಿ ಅದು ಮೊದಲೇ ಇದ್ದ ಪ್ರೀತಿ, ಈಗಲೂ ಇರುವ ಪ್ರೀತಿ, ಮುಂದೆಯೂ ಇರುವ ಪ್ರೀತಿ, ಅದು ಅಗಾಪೆ ಪ್ರೀತಿ, ದೇವರ ನಿತ್ಯ ನಿರಂತರವಾದ ಪ್ರೀತಿ. ಕೆಲವು ಸಾರಿ ಬೈಬಲ್ ಹೇಳುತ್ತದೆ ಏನಂತ, ಪ್ರೀತಿಗಳಲ್ಲಿ ಅತಿ ಶ್ರೇಷ್ಠವಾದ ಪ್ರೀತಿ ತಾಯಿ ಪ್ರೀತಿ ಅಲ್ವಾ. ಎಷ್ಟೋ ಜನ ಹೇಳ್ತಾರೆ ತಾಯಿ ಪ್ರೀತಿ ಎಲ್ಲಾ ಪ್ರೀತಿಗಳಿಗಿಂತ ಮಿಗಿಲಾದ ಪ್ರೀತಿ ಅಲ್ವಾ. ಆದರೆ ಬೈಬಲ್ ಹೇಳುತ್ತದೆ ಕೆಲವು ಸಾರಿ ಹೆತ್ತ ತಾಯಿ ನಿನ್ನನ್ನ ಮರೆತರೂ ಮರೆತಾಳು, ಆದರೆ ನಾನು ನಿನ್ನನ್ನ ಮರೆಯುವುದಿಲ್ಲ. ನೋಡಿದ್ರ, ಪ್ರೀತಿಗಳಲ್ಲಿ ಶ್ರೇಷ್ಠ ಪ್ರೀತಿ ತಾಯಿ ಪ್ರೀತಿನೇ. ಹೆಚ್ಚು ಕಾಲ ಇರುವ ಪ್ರೀತಿ ತಾಯಿ ಪ್ರೀತಿನೇ. ಯಾಕಂದ್ರೆ ಮಗು ಹುಟ್ಟಿದಾಗಿಂದಲೂ ಮಗನು ಮುದುಕನಾಗಲಿ ತಾಯಿ ಇದ್ರೆ ಮುದುಕನಾದ ಮಗನನ್ನು ಕೂಡ ನನ್ನ ಮಗ ಅಂತಾನೆ ಹೇಳ್ಕೊಳ್ತಾಳೆ. ಆ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತದೆ. ಆದರೂ ದೇವರ ವಾಕ್ಯ ಹೇಳುತ್ತದೆ ಅವರು ನಿನ್ನನ್ನು ಮರೆತರೂ. ಬೈಬಲ್ ತಾಯಿ ಪ್ರೀತಿನ ಕಡೆಗಣಿಸ್ತಾ ಇಲ್ಲ, ಅದು ಪ್ರೀತಿ ತಪ್ಪು ಅಂತ ಹೇಳ್ತಾ ಇಲ್ಲ. ಒಂದು ವೇಳೆ ತಾಯಿ ಪ್ರೀತಿಯು ಕಡಿಮೆಯಾದರೂ, ಅವರು ಪ್ರೀತಿಸದೆ ಹೋದರೂ ನಾನು ನಿಮ್ಮನ್ನ ಏನ್ ಮಾಡ್ತೇನೆ, ಪ್ರೀತಿಸುತ್ತೇನೆ. ಈಗ ದೇವರು ಇಲ್ಲಿ ಒಂದು ಮಾತು ಕೇಳ್ತಾ ಇದ್ದಾನೆ, ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ. ಹಲ್ಲೆಲೂಯ. ದೇವರು ಏನ್ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನ. ನೋಡಿ, ಯಾರನ್ನ ಪ್ರೀತಿಸಿದ್ದಾನೆ? ದೇವರು ಲೋಕದಲ್ಲಿರುವ ಎಲ್ಲರನ್ನೂ ಪ್ರೀತಿಸಿದ್ದಾನೆ. ದೇವರು ಕ್ಯಾಸ್ಟ್ ನೋಡಿ ಪ್ರೀತಿಸ್ತಾನ, ದೇವರು ಧರ್ಮ ನೋಡಿ ಪ್ರೀತಿಸ್ತಾನ, ಹಳ್ಳಿಯಲ್ಲಿರೋರ್ನ ನೋಡಿ, ಸಿಟಿಯಲ್ಲಿರೋರ್ನ ನೋಡಿ, ಬೆಳ್ಳಗಿರೋರ್ನ ನೋಡಿ ಪ್ರೀತಿಸ್ತಾರ ದೇವರು? ಆ ರೀತಿ ಇಲ್ಲ. ಆರೋಗ್ಯವಾಗಿರೋರ್ನ ಪ್ರೀತಿಸ್ತಾರ? ಹಾಗಲ್ಲ, ಎಲ್ಲರನ್ನೂ ಪ್ರೀತಿಸುತ್ತಾನೆ. ಅದೇ ದೇವರ ಪ್ರೀತಿ. ಹಲ್ಲೆಲೂಯ. ದೇವರ ಪ್ರೀತಿ ನಿಸ್ವಾರ್ಥವಾದದ್ದು, ನಿರಂತರವಾದದ್ದು, ಪರಿಪೂರ್ಣವಾದದ್ದು. ಆತನ ಪ್ರೀತಿಗೆ ಬೆಲೆ ಕಟ್ಟಲಾರದಂತ ಪ್ರೀತಿ. ಕೆಲವು ಸಾರಿ ಮನುಷ್ಯರ ಪ್ರೀತಿಗೆ ಬೆಲೆ ಕಟ್ಟಬಹುದು, ಹೌದಲ್ವಾ? ದುಡ್ಡು ಕೊಟ್ರೆ ಆಯ್ತು ಬಿಡು ಅಂತ ಬಿಟ್ಬಿಟ್ಟು ಹೊರಟೋಗುವಂತ ಇದ್ದಾರೆ. ದುಡ್ಡಿರೋವರೆಗೂ ಜೊತೆಯಲ್ಲಿರೋರು ಇದ್ದಾರೆ, ದುಡ್ಡಿಲ್ಲ ಅಂದ ತಕ್ಷಣ ಹೊರಟೋಗೋರಿದ್ದಾರೆ. ಸಾಲ ಆಯಿತು ಅನ್ನೋ ತರ ಹೊರಟೋಗೋರಿದ್ದಾರೆ, ಹೌದಲ್ವಾ? ಕಷ್ಟ ಬಂತು ಅಂದ್ರೆ ಹೊರಟೋಗೋರಿದ್ದಾರೆ. ಅಯ್ಯೋ ಬೇಡ ಇವ್ರ ಹತ್ರ ಏನು ಇಲ್ಲ ಅಂತ ಡೈವರ್ಸ್ ತಗೊಂಡು ಹೋಗೋರು ಇದ್ದಾರೆ. ಆದ್ರೆ ಪ್ರೀತಿ ಇದ್ರೆ ಅದೆಲ್ಲವನ್ನ ಸಹಿಸ್ಕೊಳ್ತಾರೆ. ಪ್ರೀತಿ ಇರೋದ್ರಿಂದ ಸಹಿಸ್ಕೊಳ್ತಾರೆ ಹೊರತು ಪ್ರೀತಿ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅಯ್ಯೋ ಇವರು ಸರಿ ಇಲ್ಲ ಅಂತ ಹೇಳಿ ಬಿಟ್ಟು ಹೊರಟೋಗ್ತಾರೆ. ಆದರೆ ಪ್ರೀತಿ ಇರುವಾಗ ಅದು ಎಂತ ಕಷ್ಟದ ಮನೆ ಆದರೂ, ಕಣ್ಣೀರಿನ ಮನೆ ಆದರೂ, ಸಾಲದಿಂದಿದ್ರು, ರೋಗದಿಂದಿದ್ರು, ಕೆಲವು ಸಾರಿ ನಾವು ಆಸ್ಪತ್ರೆಗಳಿಗೆ ಹೋಗುವಾಗ ನೀವು ನೋಡ್ತೀರಾ, ಆಸ್ಪತ್ರೆಗೆ ಹೋಗಿ ನೋಡಿ, ಕೆಲವು ಸಾರಿ ಗಂಡಂದಿರು ಅಂದ್ರೆ ಏನು, ಅವ್ರ ಗಂಡಸರು ಏನಾಗಿರ್ತಾರೆ, ತುಂಬಾ ಸಿಕ್ಕಾಗಿರ್ತಾರೆ, ಪ್ಯಾರಲೈಸ್ ಆಗಿರ್ತಾರೆ.
ಅವ್ರನ್ನ ಹೆಂಡತಿಯರು ನೋಡ್ಕೊಳ್ತಾರೆ, ಗಂಡಂದರು ನೋಡ್ಕೊಳ್ತಾರೆ. ಯಾಕೆ ಕಾರಣ ಗೊತ್ತಾ? ನಿನಗೆ ರೋಗ ಬಂದ್ಬಿಟ್ಟಿದೆ, ಆಯ್ತು ಬಿಡು, ನಾನು ಇನ್ನು ಬಿಡು ಅಂತ ಬಿಟ್ಬಿಡಕ್ಕಾಗುತ್ತಾ? ಆಗಲ್ಲ. ಯಾಕೆಂದ್ರೆ ಬಿಟ್ಬಿಡಬಾರ್ದು. ಯಾಕೆಂದ್ರೆ ರೋಗ ಬಂದ ತಕ್ಷಣ, ಏನೋ ವಯಸ್ಸಾದ ತಕ್ಷಣ, ಅಂದ ಹೋದ ತಕ್ಷಣ ಬಿಟ್ಟು ಬಿಡೋದಲ್ಲ. ಯಾಕೆಂದ್ರೆ ದೇವರು ಕೂಡಿಸಿದ್ದು. ಇಲ್ಲಿ ಹೇಳ್ತಿರುವಂತ ಮಾತೇನೆಂದ್ರೆ, ಮನುಷ್ಯರೇ ಈ ರೀತಿಯಾಗಿ ತುಂಬಾ ಪಾಪ ಪ್ಯಾರಲೈಸ್ ಆಗಿರೋರು, ಕಿಡ್ನಿ ಫೇಲ್ಯೂರ್ ಆಗಿರೋರು, ಕ್ಯಾನ್ಸರ್ ಆಗಿರೋರು ಏನ್ ಮಾಡ್ತಾರೆ? ಗಂಡ ಇಲ್ಲ ಹೆಂಡತಿಯರು ಅವ್ರನ್ನ ನೋಡ್ಕೊಳ್ತಾ ಇರ್ತಾರೆ. ಕಾರಣ ಏನು ಗೊತ್ತಾ? ಪ್ರೀತಿ. ಹಾಗಾದ್ರೆ ಮನುಷ್ಯರ ಪ್ರೀತಿಗಿಂತಲೂ ಅತಿ ಶ್ರೇಷ್ಠವಾದ ಪ್ರೀತಿ ದೇವರ ಪ್ರೀತಿ. ದೇವರು ಹೇಳ್ತಾರೆ, ನಾನು ನಿನ್ನನ್ನ ಪ್ರೀತಿಸುತ್ತಿದ್ದೇನೆ. ಆದ್ರೆ ಇಲ್ಲಿ ಎರಡನೇ ಭಾಗ, ಈ ಮಲಾಕಿ ಗ್ರಂಥ ನೀವೆಲ್ಲ ಓದಿ ನೋಡ್ರಿ, ಅಲ್ಲಲ್ಲಿ ಮನುಷ್ಯರು ಕೇಳೋ ಪ್ರಶ್ನೆ, ನೀನೇನ್ ಮಾಡಿದೀಯ ದೇವ್ರೆ? ನೀನೇನ್ ಪ್ರೀತಿಸಿದೀಯ ದೇವ್ರೆ? ನೀನೇನ್ ಕೊಟ್ಟಿದೀಯ ದೇವ್ರೆ? ಇದೇ ರೀತಿಯಾದಂತ ಪ್ರಶ್ನೆಗಳು. ಹೌದು, ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಸೂಜಿ ಚುಚ್ಚಿದ ಮಾತ್ರಕ್ಕೆ ದ್ವೇಷ ಅಂತಲ್ಲ, ಕಾಫಿಯಲ್ಲಿ ಶುಗರ್ ಹಾಕಲಿಲ್ಲ ಅನ್ನೋ ಮಾತ್ರಕ್ಕೆ ದ್ವೇಷ ಅಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರೋದು, ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸಿದ್ದೀನಲ್ವಾ ಅಂತ ಕೇಳುವಾಗ ಜನರೇನ್ ಹೇಳ್ತಾರೆ ನೋಡ್ರಲ್ಲಿ, ಯಾವ ವಿಷಯದಲ್ಲಿ ನಮ್ಮನ್ನ ಪ್ರೀತಿಸಿದ್ದಿ? ಎಲ್ಲಿ ಪ್ರೀತಿ ಮಾಡಿದ್ದೆ ದೇವ್ರೆ? ಅವರ ಪ್ರಶ್ನೆ ಹೇಳ್ತಾರೆ, ನೀ ಎಲ್ಲಿ ಪ್ರೀತಿ ಮಾಡಿದ್ಯಾ ನೀವು? ನೋಡಿ, ಇಸ್ರಾಯೇಲರನ್ನ ದೇವರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದರು, ಭವಿಷ್ಯನೇ ಇಲ್ಲ, ಮಕ್ಕಳಿಗಾಗಲಿ ಅವರಿಗೆ ಸ್ವತಂತ್ರ ಇಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಜೀವಿಸಕ್ಕಾಗಲ್ಲ. ಅಂತ ಪರಿಸ್ಥಿತಿಯಲ್ಲಿದ್ರೆ ದೇವರವ್ರನ್ನ ಮೋಶೆನ ಕಳಿಸಿ ಅವ್ರನ್ನ ಬಿಡಿಸಿ ಕೆಂಪು ಸಮುದ್ರ ಪಾರಾಗುವಂತೆ ಮಾಡಿ ಅವರು ಮರುಭೂಮಿಯಲ್ಲಿ ಬಂದಾಗ, ಅಲ್ಲಿ ಬಂದ ತಕ್ಷಣ ಸ್ವಲ್ಪ ಹೊತ್ತು ಹೊಟ್ಟೆ ಹಸಿದ್ರೆ ಸಾಕು ಅಲ್ವಾ? ಮನೆಯಲ್ಲಿ ಮಕ್ಕಳು ಕೆಲವು ಸಾರಿ ಮನೆಯಲ್ಲಿ ಸರಿಯಾಗಿ ಟೈಮ್ ಊಟ ಕೊಟ್ಟಿಲ್ಲ ಅಂದ್ರೆ ಏನಂತಾರೆ? ಏನು ಸರ್ವ ಭಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಬೇರೆ ಇದಿಲ್ವಾ? ಅಷ್ಟೊತ್ತಾಗೈತೆ ಅಡುಗೆ ಆಗಿಲ್ಲ, ಇಷ್ಟೊತ್ತಾಗೈತೆ ಊಟ ಕೊಟ್ಟಿಲ್ಲ ಅಂದ್ರೆ ಏನು? ಜಬರ್ದಸ್ತಿ ಮಾಡೋದು ಅಲ್ವಾ? ಹೌದು, ಎಷ್ಟೋ ಕೆಲಸ ಇರುತ್ತೆ, ಕಾರ್ಯ ಇರುತ್ತೆ. ಒಂದೊತ್ತು ಊಟ ಕೊಟ್ಟಿಲ್ಲ ಅಂದ್ರೆ ಪ್ರೀತಿ ಇಲ್ಲ ಅಂತ ಅರ್ಥನಾ? ಒಂದೊತ್ತು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಪ್ರೀತಿ ಇಲ್ಲ ಅಂತಾನ ಅರ್ಥನಾ? ಹಂಗಂತಲ್ಲ. ಈ ಇಸ್ರಾಯೇಲ್ ಹೆಂಗ್ ಗೊತ್ತಾ? ಊಟ ಲೇಟ್ ಆಯ್ತು, ಗುಣಗುಟ್ಟಕ್ಕೆ ಸ್ಟಾರ್ಟ್, ನಾವು ಅಲ್ಲೇ ಚೆನ್ನಾಗಿದ್ವಿ. ಕೆಲವು ಸಾರಿ ಹೌದು, ಕೆಲವು ಸಾರಿ ನಾನು ಕೆಲವು ಸಾರಿ ಹೇಳ್ತಾ ಇರ್ತೀನಿ, ಜೈಲಲ್ಲಿ ಗಂಟೆ ಹೊಡೆದು ಊಟ ಹಾಕ್ತಾರೆ, ಮನೆಯಲ್ಲೇ ಕೇಳ್ಕೊಳ್ಬೇಕು. ಕೆಲವು ಸಾರಿ ಲೇಟ್ ಆಗುತ್ತೆ. ಜೈಲಲ್ಲಿ ಹೆಂಗಾಗ್ತಾರೆ? ಗಂಟೆ ಹೊಡೆದ್ಬಿಟ್ಟು ಬರ್ರಿ ಊಟ ತಿನ್ರಿ ಅಂತಾರೆ. ಜೈಲೇ ಬೆಸ್ಟ್ ಅಲ್ಲಪ್ಪ ಮನೆಗಿಂತ. ಜೈಲೇ ಬೆಸ್ಟು. ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ ಏನ್ ಜೈಲ್ ಬೆಸ್ಟು ಅಂತ ಅಲ್ವಾ? ಜೈಲಲ್ಲಿ ಹೋಗಿ ಇರೋರ್ಗೂ ಗೊತ್ತಾಗುತ್ತೆ. ಅಂದ್ರೆ ಅದರರ್ಥ ಮಕ್ಕಳಿಗೆ ಕೆಲವು ಸಾರಿ ಮನೆಯವರಿಗೆ ಮನೆ ಜೈಲ್ ತರ ಅನ್ಸ್ಬೋದು, ನಿಜವಾಗಿ ಜೈಲ್ಗೆ ಹೋದ್ರೆ ಗೊತ್ತಾಗುತ್ತೆ. ನಾವು ಮನೆಯಲ್ಲಿದ್ವಿ, ನಮ್ಮನ್ನ ಹಾಸ್ಟೆಲ್ಗೆ ಹಾಕಿದ್ರು. ಹಾಸ್ಟೆಲಲ್ಲಿ ಹೋಗಿ, ಹೌದು ಹಾಸ್ಟೆಲ್ ನಮಗೆ ಟೈಮ್ ಊಟ ಕೊಡ್ತಾ ಇದ್ರು, ಸ್ಕೂಲ್ ಕಳಿಸ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಆದ್ರೆ ಕೆಲವು ಸಾರಿ ಮನೆ ತರ ಬರಲ್ವೇ? ಮನೆ ತರ ಬರುತ್ತಾ? ಸ್ವಾತಂತ್ರ್ಯ ಇರುತ್ತಾ? ಬೆಳಿಗ್ಗೆ 5 ಗಂಟೆಗೆ ಅಲಾರ್ಮ್ ಇಟ್ಟು ಎಬ್ಬಿಸ್ಬಿಡ್ತಾ ಇದ್ರು. 5 ಗಂಟೆಗೆ ಎದ್ದ ಚಳಿಯಲ್ಲಿ ಕುತ್ಕೊಂಡು ಓದಬೇಕಾಗಿತ್ತು. ಆ ವಾರ್ಡನ್ ಬರ್ತಾ ಇದಾರೆ ಅಂದ್ರೆ ಒಳ್ಳೆ ವಿಲನ್ ಬಂದಂಗೆ ಇರ್ತಾ ಇತ್ತು. ಅಯ್ಯೋಯ್ಯೋ ಬರ್ತಾವ್ರಪ್ಪ ಅಂತೇಳಿ ಅಲ್ಲೆಲ್ಲ ಹಂಗೆ ಕುತ್ಕೊಂಡೇ ಓದ್ತಾ ಇದ್ದ ತರಾನೇ ನಿದ್ದೆ ಹೋಗೋದು. ಯಾಕಂದ್ರೆ ನಿದ್ದೆ ಇಲ್ಲ. ಮನೆಯಲ್ಲಿ ಎಷ್ಟು ಸಾರಿ ಅಮ್ಮ ಎಬ್ಬಿಸಿದ್ರು ಎದ್ದೇಳಲ್ಲ ಅಲ್ವಾ? ಎದ್ದೇಳು ಇದಲ್ಲೇ. ಆದ್ರೆ ವಾರ್ಡನ್ ಹಂಗೆ ಹೇಳ್ತಾರ, ಕೋಲ್ ತಗೊಂಬಂದು ಪಠಾರ್ ಅಂತಂದು ಬಿಡ್ತಾರೆ. ಆವಾಗ ಎಲ್ಲಿರೋ ನಿದ್ದೆನೂ ಹೊರಟೋಗ್ಬಿಡ್ತದೆ. ಅಂದ್ರೆ ನೋಡಿ, ಸ್ವಾತಂತ್ರ್ಯ ಎಲ್ಲಿದೆ? ಮನೆಯಲ್ಲಿದೆ. ಹಾಸ್ಟೆಲಲ್ಲ, ಜೈಲಲ್ಲ, ಬೇರೆಯವ್ರ ಮನೆಯಲ್ಲ. ಆದ್ರೆ ಇಲ್ಲಿ ನೋಡಿ, ದೇವ್ರ ವಾಕ್ಯ ಹೇಳ್ತದೆ, ನೀವು ಕೇಳ್ತೀರಾ ಎಲ್ಲಿದೆ ಸ್ವಾತಂತ್ರ್ಯ? ಏನ್ ಮಾಡಿದ್ದೀರಾ ದೇವ್ರೆ ನೀವು? ಅಂಥದ್ದು ಏನ್ ಮಾಡ್ಬಿಟ್ಟಿದ್ದೀರಾ? ಮನೆಯಲ್ಲಿರುವಾಗ ಮನೆ ಅಪ್ಪ ಅಮ್ಮ ಹತ್ರನೇ ಈ ಕ್ವಶನ್ಸ್ ಕೇಳೋದು. ಬೇರೆಯವ್ರ ಹತ್ರ ಕೇಳ್ತಾರ? ಬೇರೆಯವ್ರ ಹತ್ರ ಕೇಳಕ್ಕೆ ಹೋಗಲ್ಲ. ಎಲ್ಲಿ ಸ್ವಾತಂತ್ರ್ಯ ಇದೆ? ಮನೆಯಲ್ಲಿ ಸ್ವಾತಂತ್ರ್ಯ ಇದೆ, ಅಪ್ಪ ಅಮ್ಮ ಹತ್ರ ಸ್ವಾತಂತ್ರ್ಯ ಇದೆ. ಆದ್ರೆ ಬೇರೆಯವ್ರ ಹತ್ರ ನಮಗೆ ಆ ಸ್ವಾತಂತ್ರ್ಯ ಇರಲ್ಲ. ದೇವರು ಇಸ್ರಾಯೇಲರನ್ನ ಇಷ್ಟು ಬಿಡಿಸ್ಕೊಂಡು ಬಂದ್ರೆ, ದೇವ್ರೆ ಅವ್ರು ನಾನ್ ವೆಜ್ ತಿಂತಾವ್ರೆ, ನಮ್ಗೆ ನಾನ್ ವೆಜ್ ಇಲ್ಲ. ಅವ್ರಿಗೆ ರಾಜ ಇದ್ದಾನೆ, ನಮ್ಗೆ ರಾಜ ಇಲ್ಲ. ಅವ್ರಿಗೆ ಒಳ್ಳೆ ಮನೆಗಳಿದಾವೆ, ನಮಗಿಲ್ಲ. ಇರಪ್ಪ, ನಿಮಗೂ ಒಂದು ದೇಶ ಕೊಟ್ಟಿದ್ದೀನಿ, ಅಲ್ಲಿ ಹೋದ ಮೇಲೆ ನಿಮಗಂತ ಒಂದು ದೇಶ, ಒಂದು ಸ್ಥಳ ಕೊಡ್ತೀನಿ, ಸ್ವತಂತ್ರವಾಗಿರ್ರಿ ಅಂದ್ರೆ, ಅಯ್ಯೋ ಅಲ್ಲೇ ಚೆನ್ನಾಗಿತ್ತು, ಅಲ್ಲಿಗೆ ನಮ್ಮನ್ನು ಕಳಿಸ್ಬಿಡ್ರಿ ಅಂತಾರೆ. ಎಷ್ಟು ಸುಲಭವಾಗಿ ಹೇಳ್ತಾರೆ ಅಂದ್ರೆ, ದಾಸತ್ವದಿಂದ ಬಿಡಿಸಿದ ದೇವರಿಗೆ ಚಾಲೆಂಜ್ ಮಾಡಿ, ಏನ್ ಮಾಡಿದ್ದೀರಾ ನೀವು ನಮಗೆ ಅಂತ ಕೇಳೋದು. ಇದು ಸಹಜವಾದಂತ ಮಾನವನ ಗುಣ. ಇವತ್ತು ಈ ವಾಕ್ಯವನ್ನ ಕೇಳುತ್ತಿರುವಂತ ನಮಗೆ
ದೇವರ ಪ್ರೀತಿಯ ಮೇಲೆ ಸಂಶಯ ಇದೆಯಾ? ಏನ್ ಮಾಡಿದ್ದಾರೆ ನಮಗೋಸ್ಕರ ದೇವರು ಅನ್ನೋ ಸಂಶಯ ಇದೆಯಾ? ಇನ್ನು ಮುಂದೆ ವಾಕ್ಯಗಳನ್ನು ನಾವು ನೋಡೋಣ. ದೇವರು ಅವರಿಗೆ ಏನೇ ಹೇಳಿ, ಯಾವುದನ್ನು ಹೇಳಿದ್ರು ಕೂಡ ಅವ್ರು ಏನೋ ಪ್ರಶ್ನಿಸೋದು ಒಂದೇ, ನೀನೇನ್ ಮಾಡಿದ್ಯಾ ದೇವ್ರೆ, ನಮಗೇನ್ ಮಾಡಿದ್ಯಾ? ನೋಡಿ, ಇದು 1ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಇದೆ. ನೀವು 3ನೇ ಅಧ್ಯಾಯದ 13ನೇ ವಾಕ್ಯವನ್ನು ನೀವು ನೋಡಿದ್ರೆ, 3ನೇ ಅಧ್ಯಾಯ ಮಲಾಕಿ 3ನೇ ಅಧ್ಯಾಯದ 13ನೇ ವಾಕ್ಯವು, ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ, ನಿನಗೆ ವಿರುದ್ಧವಾಗಿ ಏನು ಮಾತಾಡಿದ್ದೇವೆ ಅನ್ನುತ್ತೀರಾ? ಏನಪ್ಪಾ ಇಷ್ಟು ಗಡಸಾಗಿ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಾವೇನ್ ಮಾತಾಡಿದ್ವಿ? ಕೆಲಸ ಹಂಗೆ ಅಲ್ವಾ? ಎಲ್ಲ ಮಾತಾಡಿದ್ಮೇಲೆ ಯಾಕಂಗೆ ಮಾತಾಡಿದಂದ್ರೆ ನಾನೇವಾಗ ಮಾತಾಡಿದೆ, ನಾನೇವಾಗಂದೆ? ದೇವರು ಪ್ರಶ್ನೆ ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಹೇಳ್ತಾ ಇರೋಂಥದ್ದು, ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣವಾಗಿ ಕೆಲವು ಸಾರಿ ಮಾತಾಡ್ತೀವಿ. ದೇವರು ಹಿಂಗೆ ಯಾಕೆ ಮಾತಾಡ್ತೀರಿ ಅಂದ್ರೆ, ನಾವೇನಾಗ ಮಾತಾಡಿದ್ವಿ? ನಾವು ಮಾತಾಡೋದೇ ಹಂಗೆ, ನಾವಿರೋದೇ ಹಂಗೆ, ನಾವು ಜೀವಿಸೋದೇ ಹಂಗೆ, ಏನಿವಾಗ ಅಲ್ವಾ? ಈ ತರ ನಾಟಕ ದೇವರು ಮುಂದೆ ಕೂಡ ಜನರು ಅದೇ ರೀತಿ ಅಂತ ಇದ್ದಾರೆ, ಕಠಿಣವಾಗಿ ಮಾತನಾಡೋದು. ನೋಡಿ, ದೇವರು ನೆನೆಸಿದ್ರೆ ಎಷ್ಟೊತ್ತು ಮನುಷ್ಯರನ್ನ ಹಾಳು ಮಾಡೋದು ಅಲ್ವಾ? ಆದರೆ ಇಲ್ಲಿ ದೇವರ ಪ್ರೀತಿಯನ್ನ ನಾವು ಸಂಶಯ ಪಡಬಾರದು. ಅದು ಬಹಳ ಮುಖ್ಯವಾದಂತ ಕಾರ್ಯ. ಲೋಕದ ಜನರು ದೇವರಿಗೆ ಲಂಚ ಕೊಟ್ಟು ಕೆಲಸಗಳನ್ನು ಮಾಡಿಸ್ಕೊಳಕ್ ನೋಡ್ತಾರೆ. ಏನ್ ಲಂಚ ಕೊಟ್ಟು? ದೇವರಿಗೆ ಲೋಕದ ಜನ ಅನ್ಯರೇನ್ ಮಾಡ್ತಾರೆ? ಲಂಚ ಕೊಟ್ಟು, ದೇವರೇ ಈ ಕೆಲಸ ಮಾಡಿಕೊಟ್ಬಿಟ್ರೆ ಇಷ್ಟು ಕೊಟ್ಬಿಡ್ತೀನಿ ದೇವರೇ ಅಲ್ವಾ? ದೇವರಿಗೆ ಲಂಚ ಕೊಡೋದು, ಅದರಲ್ಲಿ ಪಾರ್ಟ್ನರ್ಶಿಪ್. ಈಗೋ ಇದು ಹಾಕಿದ್ದೀನಿ, ಇಷ್ಟು ಹಾಕ್ತಾ ಇದ್ದೀನಿ, ನನಗೆ ಅಷ್ಟು ಬರಬೇಕು. ಈಗೋ ಇದನ್ನ ಮಾಡಿಸ್ತಾ ಇದ್ದೀನಿ, ಈ ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡಿಸ್ತಾ ಇದ್ದೀನಿ, ನನಗೆ ಅದು ಬೇಕು. ಅದರರ್ಥ ಇಷ್ಟು ನಾನು ಫಲ ಕೊಡ್ತಾ ಇದ್ದೀನಿ, ಇಷ್ಟು ನಾನು ಇದು ಕೊಡ್ತಾ ಇದ್ದೀನಿ, ನಿನ್ಗೆ ಅಷ್ಟು ಕೊಡಬೇಕು. ಅನ್ಯರು ಮಾಡೋದೇನೆಂದ್ರೆ ದೇವರ ಹತ್ರ ಲಂಚದ ಮೂಲಕವಾಗಿ. ನಮ್ಮ ದೇವರ ಕೇಳಿದಾರ, ಬರ್ರಿ ನನ್ನ ಹತ್ರ ಎತ್ಕೊಂಡು ಬರ್ರಿ, ನೀವು ಹಣ್ಣು ಹಂಪಲು ಕೊಟ್ರೆ, ಕಾಯಿ ಕಡ್ಡಿ ಕರ್ಪೂರ ಕೊಟ್ರೆ ನಾನು ನಿಮ್ಗೆ ಮಾಡ್ಕೊಡ್ತೀನಿ, ಇಷ್ಟು ಸುತ್ತಿದ್ರೆ ನಾನು ಮಾಡ್ಕೊಡ್ತೀನಿ, ಹಿಂಗೆ ನಡ್ಕೊಂಡು ಬಂದ್ರೆ ನಾನು ಮಾಡ್ಕೊಡ್ತೀನಿ, ಗುಂಡೋಡಿಸ್ಕೊಳ್ರಿ ನಾನು ಮಾಡ್ಕೊಡ್ತೀನಿ, ಹಿಂಗೆಲ್ಲ ಹೇಳಿದಾರೆ ದೇವರು? ಹೇಳಿಲ್ಲ. ದೇವರಿಗೆ ಬೇಕಾಗಿರುವುದು ವಿಧೇಯತೆ. ಯಜ್ಞಕ್ಕಿಂತಲೂ ವಿಧೇಯತೆ ಬಹಳ ಮುಖ್ಯ ಅಂತ ದೇವರ ವಾಕ್ಯ ಹೇಳುತ್ತದೆ. ಹಾಗಾದ್ರೆ ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ದೇವರು ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ಅವ್ರು ಕೇಳಿದ್ರೆ, ಎಲ್ಲಿ ಪ್ರೀತಿಸಿದೀಯಾ? ಹಾಗಾದ್ರೆ ಯಾಕೆ ನಮ್ಗೆ ನೋವು? ನಮಗೆ ಯಾಕೆ ಕಷ್ಟ? ಹಂಗಾದ್ರೆ ನಮಗೆ ಯಾಕೆ ನೋವು? ಹಾಗಾದ್ರೆ ದೇವಜನರೇ, ಕಾಲ್ಪನಿಕವಾದ ಸ್ವಲ್ಪ ಕಾಲದ ನೋವುಗಳು, ಅನಾರೋಗ್ಯಗಳು, ಆ ಸಮಯದಲ್ಲಿ ನಾವು ಅನುಮಾನ ಪಟ್ಟು ದೇವರನ್ನ ದೂಷಿಸಿ ಗುಣಗುಟ್ಟಿದ್ರೆ ದೇವರಿಗೆ ನಷ್ಟನಾ? ಕೆಲವರು ಅದಕ್ಕೆ ಲೋಕದ ಜನ ಹೇಳ್ತಾರೆ, ನಾಯಿ ಬೊಗಳಿದ್ರೆ ಆನೆಗೇನು ನೋವಾ? ದೇವಲೋಕ ಹಾಳಾಗುತ್ತಾ ಅಂತ. ಓಕೆ, ನಾವೊಂದು ಟಾರ್ಚ್ ಇಟ್ಕೊಂಡು ಸೂರ್ಯನ ಎದುರಾಗಿ ಹಾಕ್ಬಿಟ್ರೆ ಆಗುತ್ತಾ? ನನ್ನ ಟಾರ್ಚೆ ಬೆಳಕು ಜಾಸ್ತಿ, ಸೂರ್ಯನ ನೋಡಿ ಕತ್ಲು ಮಾಡಿಬಿಡ್ತೀನಿ ಅನ್ನಕ್ಕಾಗುತ್ತಾ? ದೇವರಿಗೆ ಏನು ನಷ್ಟ ಇಲ್ಲ. ಆದರೂ ದೇವರ ಪ್ರೀತಿಯನ್ನ ಅಂಗೀಕಾರ ಮಾಡಿಕೊಂಡು, ದೇವರೇ ಇಷ್ಟರ ಮಟ್ಟಿಗೆ ನೀನು ಮಾಡಿದೀಯಪ್ಪ, ಇನ್ನು ಮುಂದೇನೂ ನೀನು ಮಾಡ್ತೀಯಪ್ಪ ಅನ್ನುವಂಥ ವಿಶ್ವಾಸದಿಂದ, ನಂಬಿಕೆಯಿಂದ ನಾವು ಮುಂದಕ್ಕೆ ಹೋಗ್ಬೇಕು. ಆಗ ದೇವರು ಇನ್ನೂ ಸ್ವಲ್ಪ ನಮಗೆ ಸೇರಿಸಿ ಕೊಡ್ತಾರೆ. ಯಾರ ಹತ್ರ ಆದ್ರೂ ಹೋಗ್ಬಿಟ್ಟು ಚೆನ್ನಾಗಿ ಮಾತಾಡಿ, ಅಣ್ಣವರೇ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ? ಈಗ ಉದಾಹರಣೆಗೆ ಒಂದು ಕಡೆ ನಾವು ಚಿಕನ್ ಅಂಗಡಿಗೆ ಹೋಗ್ತೀವಿ ಅಂದ್ಕೊಳ್ಳಿ, ಚೆನ್ನಾಗಿ ಅವ್ರನ್ನ ಮಾತಾಡಿಕೊಂಡು, ಹೇಗಿದ್ದೀರಾ, ಹೆಂಗಿದೆ ಅಣ್ಣ ಬಿಸ್ನೆಸ್ಸು, ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡ್ಕೊಂಡಿದ್ರೆ, ಅವನು KG ಹಾಕೋನು ಒಂದು 10 ಗ್ರಾಮ್ 20 ಗ್ರಾಮ್ ಜಾಸ್ತಿನೇ ಹಾಕ್ತಾನೆ, ಹೌದಲ್ವಾ? ಆದರೆ ಹೋಗ್ಬಿಟ್ಟು ನಾವು ಹಾಕೋ ಅಂದ್ರೆ, ಸಾರ್ ಅಷ್ಟೇ ಬರೋದು, ಬೇಕಾದ್ರೆ ಬೇರೆ ಹತ್ರ ತಗೋಗ್ರಿ ಅಂತ. ನಾವು ಕೋಪ ತರಿಸಿದ್ರೆ ಜಾಸ್ತಿ ಕೊಡ್ತಾನ? ಇಲ್ಲ. ದೇವ್ರ ಹತ್ರ, ಈಗ ಮನುಷ್ಯರ ಹತ್ರ ಹಂಗಿರುವಾಗ ದೇವ್ರ ಹತ್ರ ನಾವು ಬೆದರಿಸಿ ನಾವು ಪಡ್ಕೊಳಕ್ಕಾಗುತ್ತಾ? ಮಾಡಿಸ್ಕೊಳಕ್ಕಾಗುತ್ತಾ? ಆಗಲ್ಲ. ದೇವ್ರು ಹೇಳಿದ್ರೆ, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ನೋಡಿ, ಮತ್ತು ಮಲಾಕಿ ಗ್ರಂಥ 3ನೇ ಅಧ್ಯಾಯದ 7-8ನೇ ವಾಕ್ಯ ನೋಡ್ರಿ. ಆದರೆ 3ನೇ ಅಧ್ಯಾಯದಲ್ಲಿ 7-8, ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ. ಯಾವಾಗಿಂದ? ಪಿತೃಗಳ ಕಾಲದಿಂದ, ನಿಮ್ಮ ಅಪ್ಪ ಅಮ್ಮ ಕಾಲದಿಂದಲೂ ನೀವು ಹಿಂಗೇ ಮಾಡ್ತಾ ಇದ್ದೀರಾ. ಅವುಗಳನ್ನು ಅನುಸರಿಸಲಿಲ್ಲ,
ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೇನು ಅಂತ ಹೇಳಿದರು. ನೀವು ಬರ್ರಪ್ಪ, ನಾನು ಬರ್ತೀನಿ. ನೀವು ಮನಸ್ಸು ಕೊಟ್ರೆ, ನೀವು ನನ್ನ ಕಡೆಗೆ ಒಂದು ಹೆಜ್ಜೆ ಹಾಕಿದರೆ ನಾನು ಬರ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ದೇವರು ಕೇಳಿದ್ರು. ಇದು ಸೇನಾಧೀಶ್ವರನಾದ ಯೆಹೋವನು ನೋಡಿ ಅವ್ರು ಕೇಳ್ತಾರೆ, ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಾ? ಅವ್ರು ಕೇಳಿದ್ರೆ, ಹೆಂಗೆ ತಿರ್ಕೊಬೇಕು? ನನ್ನ ಹತ್ರ ಬರ್ರಪ್ಪ ಅಂದ್ರೆ ನಾವ್ಯಾಕೆ ಬರಬೇಕು? ನೀವೇ ಬರ್ರಿ ಅಲ್ವಾ? ದೇವ್ರಿಗೆ ಕೇಳೋ ಕ್ವಶನ್, ನೀವು ನಿಮ್ಗೆ ಬಾಗಿಲು ತೆಗೀರಪ್ಪ ಬರ್ತೀನಿ ಅಂದ್ರೆ ನಾವ್ಯಾಕೆ ಬಾಗಿಲು ತೆಗಿಬೇಕು ಅಂದ್ರೆ? ದೇವ್ರಿಗೆ ಕೇಳೋ ಪ್ರಶ್ನೆ, ನಾವ್ಯಾಕೆ ತೆಗಿಬೇಕು? ನೀವೇ ತೆಗೀರಿ. ಕೆಲವು ಕೇಳ್ತಾರಲ್ಲ, ನಮ್ಮವ್ರು ಬದಲಾಗಬೇಕು, ನನ್ನ ಮಗ ಬದಲಾಗಬೇಕು, ಪ್ರೇಯರ್ ಮಾಡಿ ಪಾಸ್ಟ್ರೆ ಅಂತ ಹೇಳ್ತಾರೆ ಅಲ್ವಾ? ಏನೋ ನಾವು ಹೇಳ್ತೀವಿ, ಅಮ್ಮ ನಿಮ್ಮ ಮಗ ಅದಕ್ಕೆ ಅವಕಾಶ ಕೊಡಬೇಕು. ಹಂಗೆ ದೇವ್ರು ಮಾಡೋಕ್ಕಾಗಲ್ವಾ? ದೇವ್ರು ಹಂಗೆ ಬದಲಾಯಿಸೋಕ್ಕಾಗಲ್ವಾ? ಅಂದರೆ ಉದ್ದೇಶ ಏನು? ಹಂಗೆ ದೇವ್ರು ಮಾಡಿಬಿಡ್ಬೇಕು, ಏನು ಕಷ್ಟಪಡಬಾರ್ದು. ಕೆಲವು ಸಾರಿ ಯಾರು ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ, ಅವ್ರು ಪ್ರೇಯರ್ ಮಾಡಲ್ಲ. ಪಾಸ್ಟ್ರೇನಕ್ಕಿರೋದು, ಫೋನ್ ಮಾಡು ಅವ್ರು ಪ್ರೇಯರ್ ಮಾಡ್ತಾರೆ. ಅಂದರೆ ಏನು? ನಾವು ಪ್ರೇಯರ್ ಮಾಡೋದಲ್ಲ, ಪಾಸ್ಟರ್ ಪ್ರೇಯರ್ ಮಾಡಲಿ ಅಂತ ಹೇಳೋದು. ನೋಡಿ, ದೇವರ ಹತ್ರ ಕೂಡ ಅದೇ ರೀತಿಯಾಗಿ ಇವ್ರು ಏನು ಮಾಡ್ತಾರೆ, ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಿ? ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ಅವ್ರು ಕೇಳ್ತಾರೆ, ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ನೀವು ನನ್ನ ಹತ್ರ ಕದ್ದುಕೊಂಡಿದ್ದೀರಿ ಅಂದ್ರೆ ನಾವೇನು ಕದ್ದುಕೊಂಡಿದ್ದೀವಿ ನಿನ್ನ ಹತ್ರ ಅಂತ ಕೇಳ್ತಾರೆ. ಆವಾಗ ದೇವರು ಹೇಳ್ತಾರೆ, ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ, ಇವುಗಳನ್ನೆಲ್ಲ ನೀವು ಕದ್ದುಕೊಂಡಿದ್ದೀರಾ. ಅಂದ್ರೆ ಅದರ ಅರ್ಥ, ನನಗೆ ಏನು ಕೊಡಬೇಕಾಗಿತ್ತು ನೀವು ಕೊಡ್ತಾ ಇಲ್ಲ. ಅದರ ಅರ್ಥ ನೀವೇನ್ ಮಾಡಿದ್ದೀರ? ನನ್ನನ್ನ ಕದ್ದುಕೊಂಡಿದ್ದೀರ. ನನ್ನದು ನನಗೆ, ನಿಮ್ಮದು ನಿಮಗೆ. ಕೆಲವು ಸಾರಿ ಹಳೆ ಕಾಲದಲ್ಲಿ ಆ ಬೈಬಲಲ್ಲಿ ಇದೆ, ಅದು ನಮ್ಮ ಇದರಲ್ಲಿ ಕೂಡ ಮಾಡ್ತಾರೆ. ಬೈಬಲಲ್ಲಿ ಏನು ಹೇಳ್ತಾರೆ ಅಂದ್ರೆ, ನೀವು ಹೊಲ ಕೊಯ್ತೀರಲ್ವಾ, ಕೊಯ್ದ ಮೇಲೆ ಬಿದ್ದಿರೋ ಕಾಳುಗಳು ಅಲ್ಲಲ್ಲಿ ಇರೋದನ್ನ ನೀವೇನ್ ಮಾಡಬಾರ್ದು? ಆಯ್ಕೊಬಾರ್ದು, ಬಿಟ್ಬಿಡಿ. ನೋಡಿ, ಬಿಟ್ಬಿಟ್ರೆ ಏನಾಗುತ್ತಂದ್ರೆ, ದೇವ್ರು ಹೇಳ್ತಾನೆ, ನಾನು ಅದಕ್ಕೆ ಆಶೀರ್ವಾದವಾಗಿ ಕೊಡ್ತೀನಿ. ಯಾರೋ ಬಡವರು ಬಂದು ಎತ್ಕೊಂಡು ಹೋಗ್ಲಿ, ಇಲಿಗಳು ತಿನ್ಲಿ ಅಲ್ವಾ, ಈ ಪಕ್ಷಿಗಳು ತಿನ್ಲಿ, ಇರುವೆಗಳು ತಿನ್ಲಿ. ಯಾಕೆಂದ್ರೆ ಅದು ಸಣ್ಣದು, ನೀವೇನು ಎಲ್ಲ ಬಿಡ್ರಿ ಅಂತ ಹೇಳಿಲ್ಲ ದೇವರು. ಹಾಗೆ ಬಿಟ್ರೆ ದೇವರ ಆಶೀರ್ವಾದ ಇರ್ತದೆ. ಈಗಿನ ಕಾಲದಲ್ಲಿ ಹಂಗೆಲ್ಲ ಇಲ್ಲ, ಇಲ್ಲ. ಆಸೆ ಜಾಸ್ತಿ ಮನುಷ್ಯರಿಗೆ, ಸ್ವಲ್ಪ ಕೂಡ ಬಿಡೋದೇ ಇಲ್ಲ. ಸ್ವಲ್ಪ ಕೂಡ ಬಿಡಬೇಕು, ಸ್ವಲ್ಪ ಬಿಡಬಾರ್ದು. ಯಾಕೆ ಬಿಡಬೇಕು ಅಂದ್ಕೊಳ್ತಾರೆ ನೋಡಿ. ಅದಕ್ಕೆ ಮೊದಲ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಗೊತ್ತಾ? ಊಟ ತಿನ್ನುವಾಗಲೂ ಕೂಡ ಒಂದು ತುತ್ತು ಪಕ್ಕಕ್ಕೆ ಇಡ್ತಾ ಇದ್ರು. ಇವಾಗೂ ಇಡ್ತಾರೆ. ಅದು ಏನಂದ್ಕೊಳ್ತಾರೆ, ಕೆಲವರು ಬೇರೆ ಬೇರೆ ಅರ್ಥ ಮಾಡ್ಕೊಳ್ತಾರೆ. ಬಟ್ ಅವ್ರೇನ್ ಮಾಡ್ತಾ ಇದ್ರು, ಒಂದು ತುತ್ತು ಅನ್ನನ ಪಕ್ಕಕ್ಕಿಟ್ಟು ಆಮೇಲೆ ಊಟ ಮಾಡ್ತಾ ಇದ್ರು. ಆ ತುತ್ತನ್ನ ಅವರು ನಾಯಿಗೋ ಪಕ್ಷಿಗಳಿಗೋ ಆಗ್ತಾ ಇದ್ರು. ಹೌದಾ ಇಲ್ವಾ? ಇವಾಗ ಏನು ಅರ್ಥ ಮಾಡ್ಕೊಡ್ತಾರೋ ಗೊತ್ತಿಲ್ಲ, ನಾವು ಅದನ್ನೆಲ್ಲ ಮಾಡಲ್ಲ ಈಗ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಹಾಗೆ ನಾವು ಸಮಾಜಕ್ಕೆ ನಾವು ಆ ಥರ ಮಾಡಬೇಕು ಅಂತ ಪದ್ಧತಿ ಅಲ್ಲ, ಪ್ರೀತಿಯಿಂದ ನಾವು ಮಾಡಬೇಕು. ನೋಡಿ, ದೇವರು ನೀವು ಈ ಥರ ಯಾಕೆ ಮಾಡ್ತೀರಾ ಅಂತ ಕೇಳಿದ್ರೆ ಇವ್ರೇನು ಮಾಡ್ತಾರೆ, ನಾವೆಲ್ಲಿ ಮಾಡಿದ್ವಿ, ನಾವ್ಯಾಕೆ ಮಾಡಿದ್ವಿ ಅಂತ ಹೇಳ್ತಾರೆ. ಈಗ ಸೈತಾನನು ನಮ್ಮನ್ನ ಬೀಳುವಂತೆ ಮಾಡುವಂತ ಒಂದು ವಿಧಾನ ಇದೆ. ಆ ವಿಧಾನನೇ ದೇವರ ಪ್ರೀತಿಯ ಮೇಲೆ ಸಂಶಯ ಹುಟ್ಟಿಸೋದು. ಮೊದಲನೇ ಘಟನೆ ನಿಮಗೆ ಗೊತ್ತು, ಆದಾಮ ಅವ್ವಳ ಬಗ್ಗೆ. ಸೈತಾನನು ಅವಳನ್ನ ಶೋಧಿಸಿ ಆಕೆ ಮನಸ್ಸಿನಲ್ಲಿ ಒಂದು ಸಂಶಯವನ್ನು ಹುಟ್ಟಿಸ್ತಾನೆ. ಏನ್ ಸಂಶಯ ಇದೆ ಗೊತ್ತಾ? ದೇವರು ನಿಜವಾಗಿ ನಿಮ್ಮನ್ನ ಪ್ರೀತಿಸ್ತಾರಾ? ಅವನ ಕ್ವಶನ್ ಏನು? ನಿಜವಾಗಿ ದೇವರು ನಿಮ್ಮನ್ನ ಪ್ರೀತಿಸ್ತಾರಾ? ಆವಾಗ ಆದಾಮ ಅವಳು ಹೇಳ್ತಾಳೆ, ಹೌದು ದೇವರು ನಮ್ಮನ್ನು ಪ್ರೀತಿಸ್ತಾರೆ, ಇಲ್ಲ ಅಂತ ಯಾರು ಹೇಳಿದ್ದು? ದೇವರು ಪ್ರೀತಿ ಮಾಡ್ತಾ ಇದ್ದಿದ್ರೆ ಈ ಅಣ್ಣನ ಯಾಕೆ ನಿಮ್ಮಿಂದ ಬಚ್ಚಿಟ್ಟಿದ್ದಾರೆ ಅಲ್ವಾ? ಈ ಅಣ್ಣನ ಯಾಕೆ ತಿನ್ಬಾರ್ದು ಅಂತ ಹೇಳಿದ್ದಾರೆ? ಹಾಗಾದ್ರೆ ದೇವರೇನು ಹೇಳಿದ್ದಾರೆ? ಇಲ್ಲ, ಆ ಅಣ್ಣನ ತಿಂದ್ರೆ ನಾವು ದೇವ್ರ ತರ ಆಗ್ಬಿಡುತ್ತವೆ ಅಂತ ನಮ್ಮ ಕಣ್ಣುಗಳು ತೆರೆದು ಅಂತ. ನೋಡ್ದ, ದೇವರಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ. ನೀವು ದೇವ್ರ ತರ ಆಗೋ ದೇವರಿಗೆ ಇಷ್ಟ ಇಲ್ಲ. ನಿಮ್ಮನ್ನ ದಾಸರಾಗಿಟ್ಕೊಬೇಕು ಅಂದ್ಕೊಂಡಿದ್ದಾನೆ. ಅದಕ್ಕೆ ದೇವರು ಹಿಂಗೆ ಮಾಡಿದ್ದಾನೆ. ಆವಾಗ ಅವಳಿಗೆ ಡೌಟ್ ಬಂದ್ಬಿಡ್ತು, ನಿಜ ಅಲ್ವಾ?
ಮನುಷ್ಯರಿಗೆ ಕೆಲವು ಸಾರಿ ಸಂಶಯ ಹೇಗೆ ಬರುತ್ತೆ? ಹೆಂಗ್ ಬರುತ್ತೆ? ಚೆನ್ನಾಗೇ ಇರ್ತಾರೆ ಕುಟುಂಬದಲ್ಲಿ, ಏನು ತೊಂದರೆ ಇರಲ್ಲ. ಯಾರೋ ಬಂದು ಹೇಳ್ತಾರೆ, ನಿಮ್ಮ ಯಜಮಾನ್ರು ಹಂಗಂತೆ, ನಿಮ್ಮ ಹೆಂಡತಿ ಹಿಂಗಂತೆ. ಇಲ್ಲ ನಮ್ಮವ್ರು ಹಂಗಲ್ಲ, ನಮ್ಮ ಮಗ ಹಂಗಲ್ಲ. ಸುಮ್ಮನೆ ಇರು, ಆಲೋಚನೆ ಮಾಡಿ ನೋಡು. ಸುಮ್ಮನೆ ಅದೇನು ಹೇಳ್ತಾರೆ, ಚೆನ್ನಾಗಿರೋ ತಲೆಯಲ್ಲಿ ಹುಳ ಬಿಟ್ಬಿಡೋದು. ಆವಾಗ ಇರ್ಬೋದೇನೋ, ಹೌದೇನೋ, ಹಿಂಗೇನೇನೋ. ಆವಾಗ ಏನಾಗುತ್ತೆ, ಮಕ್ಕಳ ಮೇಲೆ, ಮನೆಯವರ ಮೇಲೆ, ನಮ್ಮವರ ಮೇಲೆ ನಮಗೆ ಅನುಮಾನ ಹುಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾದ್ರೆ ದೇವರು ಪ್ರೀತಿಸ್ತಾ ಇಲ್ವಾ? ಅವಳಿಗೆ ಡೌಟ್ ಬಂದ್ಬಿಡ್ತು. ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಿದ್ರೆ ಮತ್ತೆ ಯಾಕೆ ನಮಗೆ ತಡೆ ಮಾಡಿದ್ದಾರೆ? ಎಲ್ಲ ಬಿಟ್ಟುಬಿಡ್ಬೇಕಾಯ್ತು ತಾನೆ ಸ್ವತಂತ್ರವಾಗಿ, ಯಾಕೆ ಇದನ್ನು ಮಾತ್ರ ಸಪರೇಟ್ ಮಾಡಿದ? ಹಂಗಾದ್ರೆ ದೇವರು ನಮ್ಮನ್ನ ಪರಿಪೂರ್ಣವಾಗಿ ಪ್ರೀತಿಸ್ತಾ ಇಲ್ಲ. ಕೆಲವು ಸಾರಿ ಮಕ್ಕಳು ಹಾಗೇನೆ, ಸಣ್ಣ ಮಕ್ಕಳನ್ನು ನೋಡಿ, 1 ವರ್ಷ ಮಕ್ಕಳು ಅವೆಲ್ಲ, ನಾವೇನಾದ್ರೂ ಇಟ್ಕೊಂಡಿದ್ರೆ ಅವುಗಳಿಗೆ ಬೇಕು, ಚೂಪಾಗಿದ್ರೂ ಬೇಕು. ನನಗದೇ ಬೇಕು. ಮಗು, ಸಣ್ಣ ಮಗು ಬೇಕು ಅಂತದೆ. ನಾವೇ ಇಲ್ಲ ಬೇಡ ಅಂತೀವಿ. ಆ ಮಗು ಗೊತ್ತಾಗಲ್ಲ, ಅದು ಶಾರ್ಪ್ ಆಗಿರೋದು, ಕುಚ್ಕೊಂತದೆ, ಅದು ಕೊಯ್ಕೊಡ್ತದೆ, ಅದು ಬಿಸಿ, ಇದು ಯಾವುದು ಗೊತ್ತಾಗಲ್ಲ. ಆ ಮಗುಗೇನೋ ಬೇಕು ಅಷ್ಟೆ. ಆದ್ರೆ ನಾವೇನ್ ಮಾಡ್ತೀವಿ? ಬೇಡ, ಅದು ಒಳ್ಳೇದಲ್ಲ. ನಾವೆಷ್ಟೋ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತೇವೆ, ಹಂಗೆ ಮಾತಾಡಬಾರ್ದು, ಅದನ್ನು ತಿನ್ನಬಾರ್ದು, ಅದನ್ನು ನೋಡಬಾರ್ದು, ಅದನ್ನು ಮಾಡಬಾರ್ದು. ಮಕ್ಕಳು ಏನಂದ್ಕೊಳ್ತೇವೆ? ನಮ್ಮ ಮೇಲೆ ಪ್ರೀತಿನೇ ಇಲ್ಲ ನಿಮಗೆ, ನಮ್ಮ ಮೇಲೆ ಪ್ರೀತಿ ಇಲ್ಲ, ಯಾಕೆಂದ್ರೆ ನೀವು ತುಂಬಾ ಸ್ಟ್ರಿಕ್ಟ್ ಮಾಡ್ತೀರಾ. ಅವ್ರು ನೋಡ್ರಿ, ಅವರವರೆಲ್ಲ ಅದೆಲ್ಲ ಕೊಡಿಸ್ತಾರೆ, ಅದೆಲ್ಲ ಕುಡಿತಾರೆ. ನಮ್ಮ ಮಕ್ಕಳು ಕೆಲವು ಸಾರಿ ಕೇಳ್ತವೆ, ನಮ್ಮ ವಯಸ್ಸವರೆಲ್ಲ ಗಾಡಿ ಓಡಿಸ್ತಾರೆ, ನೀವ್ಯಾಕೆ ನಮ್ಗೆ ಗಾಡಿ ಕೊಡಲ್ಲ ಅಲ್ವಾ? ಅದರ ಅರ್ಥ ಏನೋ, ಕೊಡ್ಬೇಕಂತ ರೂಲ್ಸ್ ಇದೆಯಾ? ಎಷ್ಟು ವಯಸ್ಸಿಗೆ ಗಾಡಿ ಓಡಿಸ್ಬೇಕಂತಿದೆ? 18 ವರ್ಷದ ತನಕ ಗಾಡಿ ಮುಟ್ಟಬಾರ್ದು, ರೂಲ್ಸ್ ಅದು ಅಲ್ವಾ? ನಾವು ರೂಲ್ಸ್ ಪಾಲನೆ ಮಾಡ್ಬೇಕಂತಿದೆ. ಆದ್ರೆ ಇಲ್ಲಿರೋಂಥವ್ರು ಏನ್ ಮಾಡ್ತಾರೆ ಗೊತ್ತಾ? ಕೆಲವರು 10 ವರ್ಷಕ್ಕೆ ಗಾಡಿ ಕೊಟ್ಬಿಡ್ತಾರೆ. ಆವಾಗ ನಮ್ಮ ಮಕ್ಕಳು ನೋಡಿ ಕೇಳ್ತವೆ, ಅವ್ರ ಅಪ್ಪ ಅಮ್ಮ ಒಳ್ಳೆಯವರು, ಪ್ರೀತಿ ಮಾಡ್ತಾರೆ, ಅದಕ್ಕೆ ಗಾಡಿ ಕೊಡ್ತಾವ್ರೆ. ನೀವು ನಮ್ಮನ್ನ ಪ್ರೀತಿನೂ ಮಾಡಲ್ಲ, ನಾವಂದ್ರೆ ಆಗಲ್ಲ, ಅದಕ್ಕೆ ನೀವು ಗಾಡಿ ಕೊಡಲ್ಲ. ಆಲೋಚನೆ ಮಾಡ್ರಿ. 2 ಕಾರ್ಯ ಇದೆ. 1, ನಾವು ನಮ್ಮ ಮಕ್ಕಳ ಸುರಕ್ಷತೆಯನ್ನು ನೋಡ್ತೇವೆ. 2, ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಬೇಕು. ಹೌದಲ್ವಾ? ಕೆಲವು ಸಾರಿ ಕೇಳ್ಬೋದು, ನಮ್ಮ ಮಕ್ಕಳು, ನನ್ನ ಫ್ರೆಂಡ್ ಬಂದು ಹೇಳ್ತಾ ಇದ್ದ, ಸಿನಿಮಾ ಥಿಯೇಟ್ರಿಗೆ ಹೋಗಿದ್ವಿ ಸಿನಿಮಾ ನೋಡಕ್ಕೆ, ನೀವು ನಮ್ಮನ್ನ ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡು ಹೋಗಲ್ಲ. ಅದರ ಅರ್ಥ ಏನು? ಅವ್ರು ಪ್ರೀತಿ ಮಾಡ್ತಾರೆ, ಅದಕ್ಕೆ ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾರೆ. ನೀವು ಪ್ರೀತಿ ಮಾಡಲ್ಲ, ನಮ್ಮನ್ನು ಕರ್ಕೊಂಡು ಹೋಗಲ್ಲ ಅಲ್ವಾ? ಹೀಗೆ ಅಪಾರ್ಥ ಮಾಡಿಕೊಳ್ಳುತ್ತಾರೆ ಪ್ರೀತಿಯನ್ನ. ಆದರೆ ದೇವರ ವಾಕ್ಯ ಏನು ಹೇಳುತ್ತದೆ? ದೇವರು ನಮ್ಮನ್ನ ಪ್ರೀತಿಸ್ತಾನೆ, ತಂದೆ ತಾಯಿಗಳು ನಮ್ಮನ್ನ ಪ್ರೀತಿಸ್ತಾರೆ. ಆದರೆ ಸಂಶಯಕ್ಕೆ ಅವಕಾಶ ಕೊಡಬಾರದು. ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು. ಕೆಲವು ಸಾರಿ ಅದು ಹಾಡು ಯಾವಾಗ ಹೇಳ್ತಾ ಇದೆ? ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಆಮೇಲೆ ಏನದು ಅದೇನು ಏನಿದೆ ಅದು ನನಗೆ ಗೊತ್ತಿಲ್ಲ. ಅದನ್ನ ಪ್ರಮಾಣಿಸಿ ನೋಡುವಾಗ ನಿಜವು ತಿಳಿಯುವುದು ಅಂತ ಹೇಳಿದೆ. ಪ್ರಮಾಣಿಸಿ ನೋಡುವಾಗ ಅದರ ಅರ್ಥ ಕೇಳಿದ್ದು ನೋಡಿದ್ದು ಕೆಲವು ಸರಿ ಸುಳ್ಳಾಗ್ಬೋದು. ಇಮಿಡಿಯೇಟ್ ಆಗಿ ತೀರ್ಮಾನ ಮಾಡಬಾರ್ದು, ಸಂಶಯ ಪಡಬಾರ್ದು. ಆದರೆ ಪ್ರಮಾಣಿಸಿ ನೋಡುವಾಗ ಹೌದಾ ಇಲ್ವಾ ಅಂತ ತಿಳ್ಕೊಳ್ಬೇಕು. ಅವಳು ದೇವರ ಹತ್ರ ಕೇಳ್ಬೋದಾಗಿತ್ತು ತಾನೆ, ದೇವ್ರೆ ನನಗೆ ಈ ಥರ ಅನಿಸ್ತಾ ಇದೆ, ಯಾಕೆ ಅಂತ ಕೇಳಿದರೆ ದೇವರು ಉತ್ತರ ಕೊಡ್ತಾ ಇದ್ರು. ಆದರೆ ಸಂಶಯ ಮನಸ್ಸಲ್ಲಿಟ್ಟುಕೊಂಡು ದೇವರು ಬಂದರೆ ಇದಕ್ಕೆ ಬಿಡಲ್ಲ, ಹಾಗಾದ್ರೆ ಈಗಲೇ ನಾನು ತಿಂದ್ಬಿಡೋಣ ಅಂತ ಮುಂದುವರಿಸ್ಬಿಟ್ಲು. ನೋಡಿ, ಆ ರೀತಿಯಾಗಿ ಸೈತಾನನು ಏನು ಮಾಡಿದ? ನೋಡು ಎಷ್ಟು ಚೆನ್ನಾಗಿದೆ ಹಣ್ಣು, ಎಷ್ಟು ಸುಂದರವಾಗಿದೆ ಹಣ್ಣು ಅಂತ ಹೇಳಿದಾಗ ಸೈತಾನು ಆಕೆ ಏನು ಮಾಡಿಬಿಟ್ಲು? ಬಹುಶಃ ದೇವರು ನನ್ನನ್ನು ಪ್ರೀತಿಸ್ತಾ ಇಲ್ವೇನೋ, ಅದಕ್ಕೆ ನನಗೆ ಈ ಥರ ಮಾಡಿದಾರ ಅಂತ ಹೇಳಿ ಏನು ಮಾಡಿಬಿಡ್ತಾಳೆ, ಆಕೆ ತಿಂದ್ಬಿಡ್ತಾಳೆ. ಯೆರೆಮೀಯನ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ, 31ನೇ ಅಧ್ಯಾಯದ 3ನೇ ವಚನದಲ್ಲಿ. ಯೆರೆಮೀಯ 31:3, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ದೇವರು ನಮ್ಮನ್ನು ಪ್ರೀತಿಸಿರುವುದು ಎಂಥ ಪ್ರೀತಿ? ಕಾಲ್ಪನಿಕವಾದ ಪ್ರೀತಿ ಅಲ್ಲ. ವಸ್ತುಗಳ ಆಧಾರದ ಮೇಲೆ, ಪರಿಸ್ಥಿತಿಯ ಆಧಾರದ ಮೇಲೆ, ಸ್ಥಿತಿಗಳ ಆಧಾರದ ಮೇಲೆ ಅಲ್ಲ. ಆತನದು ಶಾಶ್ವತವಾದ ಪ್ರೀತಿ.
ನಾವು ಆತನನ್ನು ನಂಬಿದರೂ ನಂಬದೇ ಇದ್ರು, ನಾವು ಆತನನ್ನು ಅನುಸರಿಸಿದ್ರು ಅನಿಸದೇ ಇದ್ರು, ಪ್ರೀತಿಸಿದ್ರು ಪ್ರೀತಿಸದೇ ಇದ್ರು, ದೇವರ ಪ್ರೀತಿ ಮಾರ್ಪಡುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೀತಿಯಿಂದಲೇ, ಶಾಶ್ವತ ಪ್ರೇಮದಿಂದ. ದೇವರ ಪ್ರೀತಿಯನ್ನ ಅನುಮಾನಿಸಬಾರದು, ದೇವರ ಪ್ರೀತಿಯನ್ನು ಅನುಮಾನಿಸಬಾರದು. ಅನೇಕರು ಪ್ರೀತಿಯನ್ನು ಅನುಮಾನಿಸಿ ಪಾಪ ಮಾಡುತ್ತಾರೆ. ಕುಟುಂಬಗಳಲ್ಲಿ, ಸಂಬಂಧಗಳಲ್ಲಿ ಅನುಮಾನ ಪಟ್ಟು, ಪ್ರೀತಿಯ ಮೇಲೆ ಅನುಮಾನ ಪಟ್ಟು, ತಿಳಿಯದೆ ಇಲ್ಲದೆ ಇರುವ ಕಾರ್ಯಗಳನ್ನು ಇರುವುದಾಗಿ ಮಾಡಿ ಎಷ್ಟೋ ಕುಟುಂಬಗಳನ್ನು ಹಾಳು ಮಾಡಿಕೊಳ್ತಾರೆ. ಬಹಳ ಎಚ್ಚರಿಕೆಯಿಂದಿರಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಪೇತ್ರನಿಗೋಸ್ಕರ ಪ್ರಾರ್ಥಿಸಿದಾಗ ಸೈತಾನನು ನಿನ್ನನ್ನು ಗೋಧಿಯ ಒನಕೆಯಂತೆ ಅಪ್ಪಣೆ ಕೇಳಿಕೊಂಡನು, ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು ಅಂತ ಲೂಕ 22ನೇ ಅಧ್ಯಾಯ 31-32ನೇ ವಾಕ್ಯದಲ್ಲಿ ಹೇಳ್ತದೆ. ಪೇತ್ರನು ಪಾಪದ ಕೂಪಕ್ಕೆ ಬಿದ್ದ ಮೇಲೂ ಸಹ ಕರ್ತನನ್ನ ಏನ್ ಮಾಡಿದ? 3 ಸಾರಿ ನಿರಾಕರಣೆ ಮಾಡಿದ. ದೇವರು ಅವನನ್ನ ಪ್ರೀತಿಸುತ್ತಿದ್ದಾನೆಂಬುದನ್ನ ನಂಬಲಿ ಎಂದು ಕರ್ತನ ಏನು ಮಾಡಿದ? ಯೇಸು ಸ್ವಾಮಿ ಪೇತ್ರನಿಗೋಸ್ಕರ ಪ್ರಾರ್ಥಿಸಿದ. ಈಗ ಪೇತ್ರನ ತಪ್ಪು ಮಾಡಿದ ಮೇಲೂ, ತಪ್ಪು ಮಾಡುವ ಮುಂದೇನೂ, ತಪ್ಪು ಮಾಡಿದ ನಂತರವೂ ಯಾಕೆ ಪ್ರೀತಿಸಿದ ಪೇತ್ರನನ್ನು? ನೀನು ನನ್ನನ್ನು 3 ಸಾರಿ ಅಲ್ಲಗೆಳೆದಿದ್ದೀಯಾ, ನೀನು ಬೇಡ, ಕ್ಯಾನ್ಸಲ್ ಹೋಗು ಅನ್ನೋದು ಎಷ್ಟೊತ್ತು? ಹೌದಲ್ವಾ? ನಮಗೆ ವಿರೋಧವಾಗಿ ಕೆಲವು ಸಾರಿ ಮಕ್ಕಳೇ ಆಗಲಿ ಮನೆಯವರಾಗಲಿ ತಪ್ಪು ಮಾಡಿದ್ವಿ ಅಂದ್ಕೊಳ್ಳಿ, ಆಯ್ತು ಬಿಡು, ಬೇಡ, ನೀನು ಹಾಸ್ಟೆಲ್ಗೆ ಹಾಕ್ಬಿಡ್ತೀವಿ ಅಂತೇಳಿ ಹಾಕ್ಬಿಡೋದು ಎಷ್ಟೊತ್ತು ಅಲ್ವಾ? ಹಾಕ್ಬಿಡೋದು ಎಷ್ಟೊತ್ತು? ಹಾಕ್ಬೋದು ತಾನೆ, ಈಸಿನೇ. ಆದರೆ ಸಹಿಸೋದು ಕಷ್ಟ, ಹಾಸ್ಟೆಲ್ಗೆ ಹಾಕೋದು ಸುಲಭ. ಸೊ ಅಂದರೆ ಅದರ ಅರ್ಥ, ಪೇತ್ರನು ತಪ್ಪು ಮಾಡಿದ ಮೇಲೂ ಕೂಡ ದೇವರೇನು ಮಾಡ್ತಿದ್ದಾನೆ? ಅವನ್ನ ಸೇರಿಸ್ಕೊಳ್ತಾ ಇದ್ದಾನೆ. ಅದರ ಅರ್ಥ ಏನು? ಯೇಸು ಸ್ವಾಮಿ ಇನ್ನೂ ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ನೋಡಿ, ಯೇಸು ಸ್ವಾಮಿಯನ್ನ ತಿರಸ್ಕರಿಸಿದ ಮೇಲೂ ಪೇತ್ರನಿಗೆ ಬಂದು, ಪೇತ್ರ ನಾನು ಹೇಳಿಲ್ವ ನೀನು ಹಿಂಗೆ ಮಾಡಿಬಿಟ್ಟೆ ಅಂತ ಯೇಸು ಸ್ವಾಮಿ ಮತ್ತೆ ಅವನನ್ನು ಕೇಳಲೇ ಇಲ್ಲ. ಯಾರಾದರೂ ನಮಗೆ ನಂಬಿಕೆ ದ್ರೋಹ ಮಾಡಿದರೆ ಮತ್ತೆ ಅವ್ರ ಹತ್ರ ಮಾತಾಡಕ್ಕೆ ಮನಸ್ಸು ಬರುತ್ತಾ? ನಮಗೇನಾದರೂ ತಪ್ಪು ಮಾಡಿದರೆ, ನಮಗೇನಾದರೂ ಮೋಸ ಮಾಡಿದರೆ, ವಂಚನೆ ಮಾಡಿದರೆ, ನಂಬಿಕೆ ದ್ರೋಹ ಮಾಡಿದರೆ ಮತ್ತೆ ಅವ್ರನ್ನ ಸೇರಕ್ಕಾಗುತ್ತಾ? ಸೇರಕ್ಕಾಗಲ್ಲ. ಆದ್ರೆ ಯೇಸು ಸ್ವಾಮಿ ಏನೂ ಕೇಳಲಿಲ್ಲ ಪೇತ್ರನ. ಯಾಕಂಗೆ ಮಾಡಿದೆ ಪೇತ್ರ ಅನ್ಲಿಲ್ಲ. ನೋಡ್ದ ಪೇತ್ರ ನಾನು ಹೇಳಿದ್ದು ಸರಿ ಆಯಿತು ಅನ್ಲಿಲ್ಲ, ಏನೂ ಅನ್ಲಿಲ್ಲ, ಹಳೇದನ್ನ ಎತ್ತಲೇ ಇಲ್ಲ. ಯಾಕೆಂದ್ರೆ ಪ್ರೀತಿಯ ಮುಂದೆ ಸಂಶಯ ಚಿಕ್ಕದು. ಪ್ರೀತಿ ಜಾಸ್ತಿ ಇದ್ರೆ, ಅದಕ್ಕೆ ಮೊದಲ ಕೊರಿಂಥ 13ನೇ ಅಧ್ಯಾಯ ಪ್ರೀತಿಯ ಪತ್ರಿಕೆ ಅಂತ ಹೇಳ್ತಾರೆ ಆ ಅಧ್ಯಾಯ. ಪ್ರೀತಿ ಇದ್ರೆ ಎಲ್ಲವನ್ನು ಮುಚ್ಚಿಕೊಳ್ಳುತ್ತದೆ, ಪ್ರೀತಿ ಇಲ್ಲ ಅಂದ್ರೆ ಎಲ್ಲ ಎದ್ದು ಕಾಣಿಸ್ತದೆ. ದೇವರ ಮೇಲೆ ನಮಗೆ ಪ್ರೀತಿ ಇದ್ದರೆ, ದೇವರು ನಮ್ಮನ್ನು ಪ್ರೀತಿಸಿದ್ದು ನಿಜ ಅಂತಿದ್ದರೆ, ರೋಗ ಬಂದಾಗಲೂ, ಕಷ್ಟ ಬಂದಾಗಲೂ, ಕಣ್ಣೀರು ಬಂದಾಗಲೂ ಸಹಿಸ್ಕೊಳ್ತೇವೆ. ಇಲ್ಲ, ನನ್ನ ದೇವರು ನನ್ನನ್ನು ಪ್ರೀತಿಸ್ತಾರೆ, ನನ್ನನ್ನು ಇದರಲ್ಲಿ ಬಿದ್ದು ಹೋಗಕ್ಕೆ ಬಿಡಲ್ಲ, ನನ್ನನ್ನು ಮೇಲಕ್ಕೆ ಎತ್ತುತ್ತಾರೆ ಎನ್ನುವಂಥ ನಂಬಿಕೆ ನಮಗೆ ಬರುತ್ತದೆ. ಒಂದು ವೇಳೆ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನೋ ಸಂಶಯ ಬಂತು ಅಂದ್ರೆ, ಚಿಕ್ಕ ಪುಟ್ಟ ಸಣ್ಣ ಎಲ್ಲವೂ ದೊಡ್ಡ ದೊಡ್ಡದಾಗಿ ಕಾಣಿಸ್ತವೆ. ದೇವಜನರೇ, ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ, ದೇವರು ನಿಮ್ಮನ್ನ ನನ್ನನ್ನ ಪ್ರೀತಿಸ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಪ್ರೀತಿಸ್ತಾನೆ. ನಾವು ಪ್ರೀತಿಸದೇ ಇದ್ದರೂ ಪ್ರೀತಿಸ್ತಾನೆ. ಆ ವಾಕ್ಯವನ್ನು ನಾನು ಮುಂದೆ ಹೇಳ್ತೇನೆ. ಇನ್ನೊಂದು 3ನೇ ಘಟನೆಯನ್ನು ನಿಮಗೆ ಹೇಳ್ಬಿಡ್ತೇನೆ. ತಪ್ಪಿ ಹೋದ ಮಗನು, ದುಂದುಗಾರ ಮಗ. ಆ ಘಟನೆಯಲ್ಲಿ ನೀವು ನೋಡ್ತಾ ಇದ್ದೇವೆ, ಅವನು ತನ್ನ ಜೀವನವನ್ನು ಹಾಳು ಮಾಡಿಕೊಂಡು ಎಲ್ಲವನ್ನ ಕಳ್ಕೊಂಡ ಮೇಲೂ ಕೂಡ ಅವನು ಹಿಂದೆ ಬಂದಾಗ ತಂದೆಯವನನ್ನು ಪ್ರೀತಿಸಿದನು, ಅವನನ್ನು ಪ್ರೀತಿಸಿದ. ಎಲ್ಲ ಕಳ್ಕೊಂಡ್ ಬಂದಿದೀಯಾ, ನಿನಗೂ ನನಗೂ ಸಂಬಂಧ ಇಲ್ಲ ಸ್ವಾಮಿ, ದೂರನ ಇದ್ದು ಬಿಡಪ್ಪ ಅನ್ಲಿಲ್ಲ. ದೂರ ಇದ್ದುಬಿಡು ಅನ್ಲಿಲ್ಲ. ಬದಲಾಗಿ ಮಗನಿಗೆ ಯಾವುದೇ ಷರತ್ತನ್ನು ವಿಧಿಸದೆ ಅಂಗೀಕಾರ ಮಾಡಿಕೊಂಡನು. ಅದೇ ರೀತಿಯಲ್ಲಿ ದೇವರು ಕೂಡ, ನಾವು ದೇವರನ್ನ ಬಿಟ್ಟು ಹೋದರೂ ಕೂಡ, ಪಾಪ ಮಾಡಿದರೂ ಕೂಡ, ಕೆಟ್ಟವರಾಗಿದ್ದರೂ ಕೂಡ ಮತ್ತೆ ಹೇಳ್ತಾನೆ, ಮಗನೇ ಮಗಳೇ, ನಾನು ನಿನ್ನನ್ನು ಮೊದಲೇ ಪ್ರೀತಿಸಿದ್ದೀನಿ, ನೀನು ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ನಾನು ಇದ್ದಂಗೆ ಇದ್ದೀನಿ, ದೇವರು ಅಲ್ಲೇ ಇರ್ತಾನೆ, ಹಾಗೇ ಇರ್ತಾನೆ. ನಾವೇ ಸುತ್ತಕೊಂಡು ಬರ್ತೀವಿ, ಊರೆಲ್ಲ ಸುತ್ತಕೊಂಡು ಬರ್ತೀವಿ ಅಲ್ವಾ? ಕೆಲವು ಸಾರಿ ಕೆಲವು ವರ್ಷಗಳಾಗೋಗುತ್ತೆ, ಅಯ್ಯೋ
ಇಷ್ಟು ವರ್ಷ ಆದ್ಮೇಲೆ ನಾನು ಅದು ಇದು ಅದೆಲ್ಲ ಮಾಡಿ ತಿರುಗಿ ವಾಪಸ್ ಬರ್ತಾರೆ ದೇವ್ರ ಹತ್ರ. ಅಷ್ಟೆಲ್ಲ ಸುತ್ತಕೊಂಡು ಯಾಕೆ ಬಂದಿದ್ದು? ಅದೇನು ಹೇಳ್ತಾರಲ್ಲ, ಇಲ್ಲೇ ಹೋಗೋದನ್ನ ಇಸ್ರಾಯೇಲರು 40 ದಿವಸ ಹೋಗೋದನ್ನ 40 ವರ್ಷ ಸುತ್ತಾಕೊಂಡು ಬಂದಂಗೆ ನಾವು ದೇವರ ವಿರುದ್ಧವಾಗಿ ಗುಣಗುಟ್ಟಿ ಅವಿಧೇಯತೆಯನ್ನು ತೋರಿಸಿ ಪಾಪ ಮಾಡಿ ಏನೇನೋ ಸಾಧನೆ ಮಾಡಿ ಲಾಸ್ಟಿಗೆ ಬರ್ತೀವಿ. ಏನೇನೋ ಮಾಡಿ ಬರ್ತೀವಿ, ಕೈಯಲ್ಲಿ ದುಡ್ಡು ಇರಲ್ಲ, ಒಂದು ಪೀಸ್ ಆಸ್ತಿ ಇರಲ್ಲ, ಒಂದು ಮನೆ ಇರಲ್ಲ, ಒಂದು ಗಾಡಿ ಇರಲ್ಲ. ಏನ್ ಮಾಡ್ದಪ್ಪ ಅಂದ್ರೆ ದುಡ್ದಿದ್ದು ಎಲ್ಲೇ ಅಂದ್ರೆ ಎಲ್ಲೈತೆ? ಕಷ್ಟಪಟ್ಟ ಅಂದ್ರೆ ಪಟ್ಟಿದ್ದೀನಿ, ದುಡ್ದಿದ್ದೀನಿ, ಕೆಲಸ ಮಾಡಿದ್ದೀನಿ, ಆದರೆ ಏನೂ ಉಳಿದಿಲ್ಲ. ಅದಕ್ಕೆ ದೇವ್ರು ಹೇಳ್ತಾನೆ, ಅದಕ್ಕೆಲ್ಲ ಯಾಕೆ ಕಷ್ಟಪಡ್ತೀಯಾ? ನನ್ನನ್ನು ನೀನು ನಂಬಿದ್ರೆ ನಾನು ಆರಾಮಾಗಿ ನಿನ್ನ ಲೈಫನ್ನು ನಾನು ನಡೆಸ್ತಾ ಇದ್ನಲ್ಲ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆ ಇಡು. ಜ್ಞಾನೋಕ್ತಿ 3:5 ಹೇಳ್ತದೆ, ಆತನೇ ಅದನ್ನೆಲ್ಲವನ್ನ ಸಾಗಿಸುವನು. ದೇವರು ನಾವೇನ್ ಮಾಡ್ತೀವಿ ಗೊತ್ತಾ? ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬರ್ರಿ ಅಂತ ದೇವರು ಕರೆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಮದೇ ಆದಂಥ ದಾರಿ, ನಮ್ಮದೇ ಆದಂಥ ರೀತಿ, ನಮ್ಮದೇ ಆದಂಥ ಜೀವಿತ ನಾವು ಹೋಗ್ತಾ 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 ಇರ್ತೇವೆ. ದೇವರು ಹೇಳ್ತಾನೆ, ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಅದರ ಅರ್ಥ ಪ್ರೀತಿಸ್ತೀನಿ ಅಂತ ಅರ್ಥ. ಪ್ರೀತಿಸಿದರೆ ದೇವರು ಕಾರ್ಯ ಮಾಡ್ತಾನೆ. ನೋಡಿ, ಮುಂದೆ ನಮಗೆ ಗೊತ್ತಿದೆ ವಾಕ್ಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಾಕ್ಯ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. ದೇವರು ಬಾಯಿ ಮಾತಲ್ಲಿ ಹೇಳಿಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ, ಮಾಡಿ ತೋರಿಸಿದನು. ಏನು ಮಾಡಿ ತೋರಿಸಿದನು? ಯೇಸು ಸ್ವಾಮಿ ದೇವರಾಗಿರುವ ಆತನು ಮಾನವ ರೂಪದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಭೂಮಿಗೆ ಬಂದನು. ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ? ತಪ್ಪಾದಂತ ಬೋಧನೆಯನ್ನ ಹೇಳ್ತಾರೆ, ಅನೇಕ ಅಡ್ಡಿಗಳನ್ನು ಹೇಳ್ತಾರೆ. ಅದೆಲ್ಲ ಏನು ಸುಳ್ಳು ಅಂತ. ದೇವರು ತಗ್ಗಿಸಿಕೊಂಡು ಮಾನವನಾಗಿ ಬಂದು ಮಾನವರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆ ಏರಿ ನಾವು ಸಾಯಬೇಕಾಗಿದ್ದ ಸ್ಥಳದಲ್ಲಿ ಆತನು ಸತ್ತು ನಮ್ಮನ್ನ ಕೊಳ್ಳುವುದಕ್ಕಾಗಿ ಆತನ ರಕ್ತವನ್ನು ಸುರಿಸಿ ಆತನು ನಮ್ಮನ್ನು ಬಿಡಿಸಿದ್ದಾನೆ. ನಮಗೆ ಯಾವ ಪುಣ್ಯಕ್ರಿಯೆಗಳಿಂದ, ಯಾವ ಒಳ್ಳೆಯ ಕೃತ್ಯಗಳಿಂದ ನಮಗೆ ಬಿಡುಗಡೆ ಆಗುವುದಿಲ್ಲ, ಬದಲಾಗಿ ದೇವರ ಕೃಪೆಯಿಂದ ನಮಗೆ ಬಿಡುಗಡೆ ಆಗ್ತದೆ ಯೇಸುವಿನಿಂದ. ದೇವರ ವಾಕ್ಯ ಇಬ್ರಿಯ 9:22 ಇರ್ತದೆ, ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಆತನ ರಕ್ತವು ಸಕಲ ಮಾನವರ ಪಾಪ ಪರಿಹಾರಕ್ಕೆ ಮೂಲವಾಗಿದೆ. ದೇವರು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ನೋಡಿದ್ರ, ಆತನು ಸುಮ್ಮನೆ ನಮ್ಮನ್ನು ಬಾಯಿ ಮಾತಲ್ಲಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳಿಲ್ಲ ದೇವರು. ಆತನು ಖಂಡಿತವಾಗಿ ನಮ್ಮನ್ನ ಕ್ರಿಯೆ ಮಾಡಿ ನಮ್ಮನ್ನು ಪ್ರೀತಿಸಿದ್ದಾನೆ. ಅದನ್ನು ನಾವು ನೆನಪು ಮಾಡಿಕೊಳ್ಬೇಕು, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನೋಡಿ, ನಾವು ಪಾಪಿಗಳಾಗಿದ್ದಾಗಲೂ ಒಳ್ಳೆಯವರಲ್ಲ. ಒಳ್ಳೆಯವ್ರನ್ನ ಯಾರು ಬೇಕಾದರೂ ಕಾಪಾಡ್ತಾರೆ, ಹೌದಲ್ವಾ? ಕೆಟ್ಟವರನ್ನ ಒಳ್ಳೆಯವ್ರಿಗೆ ಅವ್ರಿಗೆ ಹೆಲ್ಪ್ ಮಾಡ್ರಿ ಅಂತಾರೆ, ಕೆಟ್ಟವ್ರನ್ನ ಹೊಡೀರಿ ಅಂತಾರೆ. ಆದರೆ ಯೇಸು ಸ್ವಾಮಿ ಹಂಗಲ್ಲ. ದುಷ್ಟ ಸಂಹಾರಕ, ಶಿಷ್ಟ ರಕ್ಷಕ ಅಲ್ಲ. ಲೋಕ ಹೇಳುತ್ತದೆ ಶಿಷ್ಟ ರಕ್ಷಕ, ದುಷ್ಟ ಸಂಹಾರಕ. ಒಳ್ಳೆಯವ್ರನ್ನೆಲ್ಲ ಕಾಪಾಡಬೇಕು, ಕೆಟ್ಟವ್ರನ್ನೆಲ್ಲ ಸಾಯಿಸಿಬಿಡ್ಬೇಕು. ಹಾಗಾದ್ರೆ ಆಲೋಚನೆ ಮಾಡಿ, ಭೂಮಿ ಮೇಲೆ ಎಷ್ಟು ಒಳ್ಳೆಯವರಿದ್ದಾರೆ, ಅವ್ರನ್ನೆಲ್ಲ ಕಾಪಾಡಬೇಕು. ಹಾಗಾದ್ರೆ ನಾವು ದೇವ್ರ ವಾಕ್ಯ ಹೇಳುತ್ತೆ ನಾವೆಲ್ಲ ಪಾಪಿಗಳು ಅಂತ. ಹಾಗಾದ್ರೆ ನಮ್ಮನ್ನೆಲ್ಲ ಏನ್ ಮಾಡ್ಬೇಕು? ದೇವರು ಸಾಯಿಸ್ಬಿಡ್ಬೇಕು. ಹಂಗೆ ನೋಡಿದ್ರೆ ಒಳ್ಳೆಯವರು ಯಾರೂ ಇಲ್ಲ. ಜನ್ಮತಃವಾಗಲಿ ಕರ್ಮತಃವಾಗಲಿ ಪಾಪಿಗಳಿದ್ದೇ ಇದ್ದಾರೆ. ನಾವು ಹುಟ್ಟಿದ ದಿನದಿಂದ ನಾವು ಪಾಪಿಗಳು, ನಂತರ ಕೆಲಸಗಳ ಮೂಲಕ ಪಾಪಿಗಳು. ಇವೆರಡನ್ನ ಬಿಟ್ಟು ಯಾರಾದರೂ ಪರಿಶುದ್ಧರಿದ್ದಾರಾ? ಯೇಸು ಸ್ವಾಮಿ ಬಿಟ್ಟು ಬೇರೆ ಯಾರೂ ಕೂಡ. ಯಾಕೆಂದ್ರೆ ಆತನು ಕನ್ಯೆ ಮರಿಯಲ್ಲಿ ಜನಿಸಿದನು ಮತ್ತು ಆತನು ಜೀವಿಸುವಾಗ ಪರಿಶುದ್ಧನಾಗಿ ಜೀವಿಸಿದನು, ಎರಡನ್ನೂ ಮಾಡಿದನು. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ನಾವು ಪಾಪಿಗಳಾಗಿದ್ದಾಗಲೂ ದೇವರು ನಮ್ಮನ್ನು ಪ್ರೀತಿಸಿದನು. ಯೋಹಾನ 3:16 ಹೇಳಿದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತ ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನರು, ಇವತ್ತು ದೇವರ ವಾಕ್ಯ ಹೇಳ್ತಾ ಇರುವಂಥ ಮಾತೇನೆಂದರೆ, ದೇವರು ನಮ್ಮನ್ನು ಪ್ರೀತಿಸುತ್ತಾನೆಂದು ಇದರ ಮೂಲಕವಾಗಿ ಗೊತ್ತಾಗುತ್ತದೆ. ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸಾಯುವುದಕ್ಕಾಗಿ ಕೂಡ ಸಿದ್ಧನಾಗಿ ಬಂದನು, ಸತ್ತನು. ಆತನು ತನ್ನ ಪ್ರಾಣವನ್ನು ಕೊಟ್ಟನು, ಬಹುವೇದನೆಯನ್ನು ಅನುಭವಿಸಿದನು. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ನೀನು ನನ್ನ ದೃಷ್ಟಿಯಲ್ಲಿ
ಅಮೂಲ್ಯನು, ಮಾನ್ಯನು, ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ದೇವರ ವಾಕ್ಯ ಹೇಳುತ್ತದೆ, ನೀನು ನನ್ನ ದೃಷ್ಟಿಯಲ್ಲಿ ಯಾರಂತೆ? ಅಮೂಲ್ಯನು, ಮಾನ್ಯನು, ಪ್ರಿಯನು. 3 ಪದಗಳನ್ನು ಹೇಳ್ತಾ ಇದೆ. ಎಂಥವರಂತೆ? ಅಮೂಲ್ಯನು, ಮಾನ್ಯನು, ಪ್ರಿಯನು. ಹಾಗಾದರೆ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾರಲ್ವಾ? ದೇವರಿಗೆ ಭೂಮಿ ಬೇಕಾ? ಭೂಮಿಯಲ್ಲಿರುವಂಥ ಬಂಗಾರ ಬೇಕಾ? ಭೂಮಿ ಮೇಲಿರುವಂಥ ಪ್ರಾಣಿ ಪಕ್ಷಿಗಳು ಬೇಕಾ? ಆತನಿಗೆ ಆಸ್ತಿ ಐಶ್ವರ್ಯ ಬೇಕಾ? ಏನು ಬೇಡ ಆತನಿಗೆ. ಆತನಿಗೆ ಬೇಕಾಗಿರೋದು ನಾವು. ಮನುಷ್ಯರ ಮೇಲೆ ಎಷ್ಟೋ ಪ್ರೀತಿಯನ್ನು ಆತನು ಇಟ್ಟಿದ್ದಾನೆ. ಇವತ್ತು ನನ್ನ ಪ್ರಿಯ ದೇವರೇ, ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳೋಣ. ದೇವರ ಪ್ರೀತಿಯನ್ನು ಸಂಶಯ ಪಡಬೇಡ್ರಿ. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರ ಪ್ರೀತಿ ಸತ್ಯ, ದೇವರ ಪ್ರೀತಿ ನಿರಂತರ. ಯಾರ ಪ್ರೀತಿ ನಾಶವಾದರೂ ಕೂಡ ದೇವರ ಪ್ರೀತಿ ಸ್ಥಿರವಾಗಿರುತ್ತದೆ. ಒಂದೇ ಒಂದು ಮಾತು ನೆನಪಿಸಿಕೊಳ್ಳಿ, ಯೇಸು ನಿಮ್ಮನ್ನ ಪ್ರೀತಿಸ್ತಾರೆ. ಆಮೇನ್. ದೇವರೇನು ಮಾಡ್ತಾರೆ? ಯೇಸು ಸ್ವಾಮಿ ಏನು ಹೇಳ್ತಾರೆ? ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಯೇಸು ಸ್ವಾಮಿ ಹೇಳಿದರು, ನಾನು ನಿಮ್ಮನ್ನ ಪ್ರೀತಿಸಿ ನನ್ನ ಪ್ರಾಣವನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದೇನೆ. ಯಾರೂ ಕೊಡಲ್ಲ ಪಾಪಿಗಳಿಗೋಸ್ಕರ ಪ್ರಾಣ, ಯೇಸು ಸ್ವಾಮಿ ಕೊಡ್ತಾರೆ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡ್ಬೋದೇನೋ, ಆದರೆ ಪಾಪಿಗಳಿಗೋಸ್ಕರ ಯಾರು ಪ್ರಾಣ ಕೊಡಲ್ಲ. ಹಾಗಾದರೆ ಯೇಸು ಸ್ವಾಮಿ ಪ್ರಾಣ ಕೊಟ್ಟಿರೋದು ತಪ್ಪಿ ಹೋದ, ಪಾಪ ಮಾಡಿದ, ಕೆಟ್ಟವರಾದ ಮನುಷ್ಯರಾದಂಥ ನಮಗೋಸ್ಕರವಾಗಿ. ಯಾರು ಹೆಂಗೆ ಜೀವನ ಮಾಡಲಿ ನಮಗೆ ಚಿಂತೆ ಇಲ್ಲ, ಯಾಕೆಂದ್ರೆ ಅವರವರ ಸ್ವಾರ್ಥಿಗಳು. ಆದರೆ ನಾವು ದೇವರು ನಂಬುವಾಗ ಮಾತ್ರ ನೋಡು ಅವ್ರು ನೋಡು. ನಾವು ಪರಿಶುದ್ಧರಾಗಿ ಜೀವಿಸುವುದು ನೋಡಕ್ ಸಹಿಸಲ್ಲ, ನಾವು ಪಾಪಿಗಳಾದರೂ ನೋಡಕ್ ಸಹಿಸಲ್ಲ. ಜನರಿಗೋಸ್ಕರ ನಾವು ಚಿಂತೆ ಮಾಡಬಾರ್ದು ಯಾವತ್ತು. ನಮ್ಮ ಜೀವನ ನಾವು ಚೆನ್ನಾಗಿದ್ದೀವ, ಪರಿಶುದ್ಧತೆಯಿಂದಿದ್ದೀವ, ಒಳ್ಳೆಯವರಾಗಿದ್ದೀವ. ಮಾತಾಡ್ಕೊಳ್ಳೋರು ಅನೇಕ ವಿಧವಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಮಾತುಗಳಿಗೇನು ಕಡಿಮೆ ಇಲ್ಲ. ನೀವು ಹೆಂಗೆ ಜೀವಿಸಿದ್ರು ನಿಮ್ಮನ್ನು ತಪ್ಪು ಕಂಡುಹಿಡಿತಾರೆ. ಕಂಡುಹಿಡಿಯಲ್ವಾ? ಹೆಂಗೆ ಜೀವಿಸಿದ್ರು ಕೂಡ ತಪ್ಪು ಕಂಡುಹಿಡಿಯುತ್ತಾರೆ. ಆದ್ದರಿಂದ ನಾವು ದೇವರಲ್ಲಿ, ದೇವರೇ ನೀನು ನನ್ನನ್ನು ಪ್ರೀತಿಸ್ತೀಯಾ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಮಧ್ಯದಲ್ಲಿರೋರ ಬಗ್ಗೆ ನೀವು ಕಳವಳಗೊಳ್ಳಬೇಡ್ರಿ. ಎಷ್ಟೋ ಕಮೆಂಟ್ಗಳು ಮಾಡ್ತಾರೆ, ವಿರೋಧ ಮಾಡ್ತಾರೆ, ತಪ್ಪುಗಳು ಕಂಡುಹಿಡಿತಾರೆ. ಆದರೆ ದೇವರ ಮುಂದೆ ನಾವು ಒಳ್ಳೆಯವರಾಗಿ ಪರಿಶುದ್ಧರಾಗಿ ನಾವು ಜೀವಿಸಬೇಕು. ದೇವರು ನಮ್ಮನ್ನು ಪ್ರೀತಿಸುವುದರಿಂದ ನಾವು ಆತನನ್ನು ಪ್ರೀತಿಸಬೇಕು. ಆದ್ದರಿಂದ ದೇವರನ್ನು ಪ್ರೀತಿಸೋಣ, ಕುಟುಂಬವನ್ನು ಪ್ರೀತಿಸೋಣ, ನಮ್ಮ ಸುತ್ತಲಿರುವ ಜನರನ್ನು ಪ್ರೀತಿಸೋಣ. ನಂತರ ಎಲ್ಲವೂ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ಮಾತು, ಇವತ್ತು ನೀವು ದೇವರ ಪ್ರೀತಿಯನ್ನು ಸಂಶಯ ಪಟ್ಟರೆ, ಮಲಾಕಿ ಗ್ರಂಥದಲ್ಲಿ 4-5 ಸಾರಿ ಜನರು ದೇವರನ್ನ ಸಂಶಯ ಪಟ್ಟರು. ಅದ್ಯಾಕೆ ದೇವರೇ, ನೀನು ಹೆಂಗೆ ಪ್ರೀತಿಸಿದೀಯಾ, ನೀನೇ ಮಾಡಿದೀಯಾ, ನಾವ್ಯಾಕೆ ಮಾಡಬೇಕು, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ರು. ಇವತ್ತು ದೇವರ ಮುಂದೆ ನಾವಿದ್ದೇವೆ. ದೇವರೇ, ನೀವು ನಮ್ಮನ್ನು ಪ್ರೀತಿಸಿದ್ದೀರಿ ಎಂದು ಯೋಹಾನ 3:16 ಹೇಳುತ್ತದೆ. ಅದರ ಪ್ರಕಾರವಾಗಿ ರೋಮ 5:8 ನಾವು ಪಾಪಿಗಳಾಗಿದ್ದಾಗಲೂ ನೀನು ನಮ್ಮನ್ನು ಪ್ರೀತಿಸಿದ್ದಿ ಸ್ವಾಮಿ ಯೇಸುವೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಯೆಶಾಯ 43:4 ನಾವು ನಿಮ್ಮ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು, ಪ್ರಿಯರು ಅಂತ ಹೇಳಿದ್ದೀರಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸಿಕೊಂಡಿದ್ದಾರೋ ಎಲ್ಲರೂ ನಿನ್ನ ಕೃಪೆ, ಕರುಣೆ, ದಯೆಗಳನ್ನು ಹೊಂದಿಕೊಳ್ಳಲಿ. ನಿನ್ನ ಆಶೀರ್ವಾದವನ್ನು ಅವರು ಹೊಂದಿಕೊಳ್ಳಲಿ. ನಿನ್ನ ಕೃಪೆಯನ್ನು ಅವರು ಅನುಭವಿಸಲಿ. ನಿನ್ನ ಜೀವಿತವನ್ನು ಕರ್ತನೇ ದೇವರೇ ಅರ್ಥ ಮಾಡಿಕೊಂಡು, ನನಗಾಗಿ ಕಲ್ವಾರಿ ಕ್ರೂಜೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಮುಡುಪಾಗಿಟ್ಟು ನನ್ನನ್ನು ಕೊಂಡುಕೊಂಡಿದ್ದಾನೆ, ನನ್ನನ್ನು ಬಿಡಿಸಿದ್ದಾನೆ, ನಾನು ಆತನಿಗೋಸ್ಕರ ಜೀವಿಸುತ್ತೇನೆ. ಯಾರು ಏನೇ ಅಂದುಕೊಳ್ಳಲಿ, ಏನೇ ಹೇಳಲಿ, ಅಪಾರ್ಥ ಮಾಡಿಕೊಳ್ಳಲಿ, ವಿರೋಧ ಮಾಡಲಿ, ನೋವು ಪಡಿಸಲಿ, ಆದರೆ ನನ್ನನ್ನು ಪ್ರೀತಿಸಿ ನನ್ನನ್ನು ಬಿಡಿಸುವ ಯೇಸುವನ್ನು ನಾನು ಪ್ರೀತಿಸುತ್ತೇನೆ. ನಿನಗೆ ವಂದನೆಯಪ್ಪ, ನಿನಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿದ್ದಕ್ಕಾಗಿ ಸ್ತೋತ್ರ. ಓ ದೇವರೇ, ಕಳೆದ 7 ತಿಂಗಳು ನಮ್ಮನ್ನು ಕಾಪಾಡಿ ಈ ಮತ್ತೆ ಹೊಸ ತಿಂಗಳಲ್ಲಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ತಿಂಗಳು ಬರುವ ದಿನಮಾನಗಳು ನಿನ್ನ ಆಶೀರ್ವಾದಗಳು ನಮ್ಮ ಮೇಲೆ ನಿತ್ಯ ನಿರಂತರವಾಗಿರಲಿ. ದೇವದೂತರುಗಳ ರೆಕ್ಕೆಗಳ ಮರೆಯಲ್ಲಿ ನಾವು ಸುರಕ್ಷಿತವಾಗಿ ಇದ್ದುಕೊಂಡು, ನಾವು ವಾಸ ಮಾಡುವ ಜಾಗದಲ್ಲಿ ಪರಿಶುದ್ಧತೆಯನ್ನ, ನಾವು ವಾಸ ಮಾಡುವ ಜಾಗದಲ್ಲಿ ನಾವು ಆರಾಧಿಸುವ ದೇವರು ಸಜೀವನಾದ ದೇವರು. ಆ ಸಜೀವನಾದ ದೇವರ ಪ್ರೀತಿ ನನ್ನಲ್ಲಿರುವುದರಿಂದ ನಾನು ಪ್ರೀತಿಸುತ್ತೇನೆ, ಕ್ಷಮಿಸುತ್ತೇನೆ, ತಾಳ್ಮೆಯಿಂದ ನಡೆಯುತ್ತೇನೆ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ.
ಲೋಕದ ಜನರು ಹೇಗೆ ಜೀವಿಸಲಿ, ನನಗೆ ಅದು ಇಷ್ಟ ಇಲ್ಲ, ಅದು ನನಗೆ ಬೇಕಾಗಿಲ್ಲ. ನಾನಂತೂ ಯೇಸುವೆ ನಿನ್ನನ್ನು ಪ್ರೀತಿಸುತ್ತೇನೆ. ಕಾರಣ ನೀವು ನನ್ನನ್ನು ಪ್ರೀತಿಸುವುದರಿಂದ, ನೀವು ನಮ್ಮನ್ನು ಪ್ರೀತಿಸಿರುವುದರಿಂದ ನಾವು ನಿಮ್ಮನ್ನೂ ಪ್ರೀತಿಸುತ್ತೇವೆ. ಏಸಪ್ಪ, ನಿಮ್ಮ ಅಪಾರವಾದ ಅಗಾಪ ಪ್ರೀತಿಗಾಗಿ ಸ್ತೋತ್ರ, ನೀವು ಮಾಡಿದ ತ್ಯಾಗಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ, ನಮ್ಮನ್ನು ಪ್ರೀತಿಸಿದಾತನು, ನಮಗಾಗಿ ಪ್ರಾಣ ಕೊಟ್ಟಾತನು. ಅಪ್ಪ, ಸ್ವಪ್ರಾಣವನ್ನೇ ನೀನು ಕೊಟ್ಟ ಮೇಲೆ ಉಳಿದ ಕಾರ್ಯಗಳನ್ನು ನೀನು ಮಾಡದೇ ಇರುವಿಯೇ? ನಮ್ಮ ಅಗತ್ಯಗಳನ್ನು ಒದಗಿಸದೇ ಇರುವಿಯೇ? ನಮಗೆ ಆರೋಗ್ಯ ಕೊಡದೇ ಇರುವಿಯೇ? ನಮ್ಮ ಆಸೆಗಳನ್ನು ಪೂರೈಸದೇ ಇರುವಿಯೇ? ಖಂಡಿತ ನೀನು ಎಲ್ಲ ಕಾರ್ಯಗಳನ್ನು ಮಾಡುತ್ತಿ ಎಂದು ನಂಬುತ್ತಾ ನಮ್ಮ ರಕ್ಷಕನಾದ ಪ್ರೀತಿ ಸ್ವರೂಪನಾದ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.